1999 2000 ಸಾಲಿನಲ್ಲಿ 1 ಧ್ವನಿ ಛಾಯಾಗ್ರಹಣ ವಿಶೇಷ ತಂತ್ರ ಮೆಸರ್ಸ್ ರಾಮು ಎಂಟರ್ಪ್ರೈಸಸ್ ನಿರ್ಮಿಸಿದ ಈ ಚಿತ್ರದ ನಿರ್ಮಾಪಕರು ರಾಮು, ನಿರ್ದೇಶಕರು ಎನ್ ಓಂ ಪ್ರಕಾಶ್. 1999 2000 ಸಾಲಿನ ವಿಶೇಷ ಬಹುಮಾನಕ್ಕಾಗಿ AK-47 ಚಿತ್ರ ಆಯ್ಕೆಯಾಗಿದೆ. ಪ್ರಶಸ್ತಿ 10,000 ರೂಪಾಯಿ ನಗದು. ಸಕ್ರಿಯರಾಗಿದ್ದವರು. ಇದೇ ಸಾಂಸ್ಕೃತಿಕ ಅನುಭವದ ಹಿನ್ನೆಲೆಯಲ್ಲಿಯೇ ಮಾಯಾಮೃಗ, ನಿಕ್ಷೇಪ ಮೊದಲಾದ ಟಿವಿ ಧಾರಾವಾಹಿಗಳಿಗೆ ವಸ್ತ್ರ ವಿನ್ಯಾಸ ಮಾಡಿದ್ದಾರೆ. ಪ್ರಸ್ತುತ ಮುನ್ನುಡಿ ಚಲನಚಿತ್ರಕ್ಕೆ ಜುಬೇದಾರೊಂದಿಗೆ ಕರ್ನಾಟಕದ ಕರಾವಳಿ ಪ್ರದೇಶದ ಬ್ಯಾರಿ ಸಂಪ್ರದಾಯ ಗೃಹಿಣಿಯಾಗಿದ್ದು ಹವ್ಯಾಸಿ ರಂಗ ನಾಟಕಗಳಿಗೆ ವಸ್ತ್ರ ವಿನ್ಯಾಸ ಮಾಡಿದ ಅನುಭವವುಳ್ಳವರು. ತಮ್ಮ ಸುತ್ತಲಿನ ಬ್ಯಾರಿ ಸಂಸ್ಕೃತಿಯ ದಟ್ಟ ಅನುಭವದ ಹಿನ್ನೆಲೆಯಲ್ಲಿ ಜುಬೇದಾ ಅವರು ಮುನ್ನುಡಿ ಚಲನಚಿತ್ರಕ್ಕೆ ಅನುಪಮ ಅವರೊಂದಿಗೆ ವಸ್ತ್ರ ವಿನ್ಯಾಸ ಮಾಡಿದ್ದಾರೆ. ಇವರಿಗೆ ಮುನ್ನುಡಿ ಚಿತ್ರದಲ್ಲಿನ ಉಡುಗೆ ತೊಡುಗೆ ವಿನ್ಯಾಸಕ್ಕಾಗಿ 2000 1990 ಧ್ವನಿ ಸುರುಳಿ ನಿರ್ಮಾಣ ಮುಂತಾದ ಕಾರ್ಯಗಳನ್ನು ಸಂಘಟಿಸಿರುವ ಪಾರ್ವತಮ್ಮ ಬೀದಿ ಪಾಲಾಗಿರುವ ಮಹಿಳೆಯರ ಪುನರ್ವಸತಿ, ಸ್ವಾವಲಂಬನೆಯತ್ತ ದಾರಿ ತೋರುವ ಮೈಸೂರಿನ ಶಕ್ತಿಧಾಮದ ಅಧ್ಯಕ್ಷೆಯಾಗಿ ಸಮಾಜ ಸೇವೆಯಲ್ಲಿಯೂ ತೊಡಗಿದ್ದಾರೆ. ಪಾರ್ವತಮ್ಮ ರಾಜಕುಮಾರ್ ಅವರು ಮೆಸರ್ಸ್ ವೈಷ್ಣವಿ ಕಂಬೈನ್ಸ್ ಲಾಂಛನದಲ್ಲಿ ನಿರ್ಮಿಸಿದ ಶಬ್ದವೇಧಿ ಚಿತ್ರ 1999 2000 ಸಾಲಿನ ವಿಶೇಷ ಸಾಮಾಜಿಕ ಪರಿಣಾಮ ಬೀರುವ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಪ್ರಶಸ್ತಿ 75,000 ರೂಪಾಯಿ ನಗದು ಮತ್ತು ಚಿನ್ನದ ಪದಕವನ್ನು ಒಳಗೊಂಡಿದೆ. 1999 2000 ಸಾಲಿನ ವಿಶೇಷ ಸಾಮಾಜಿಕ ಪರಿಣಾಮ ಬೀರುವ ಚಿತ್ರ ಪ್ರಶಸ್ತಿ ಪಡೆದ ಶಬ್ದವೇಧಿ ಚಿತ್ರದ ನಿರ್ದೇಶಕ ಎಸ್ ನಾರಾಯಣ್. ಕನ್ನಡದಲ್ಲಿ ಸದಭಿರುಚಿಯ ಚಿತ್ರಗಳ ನಿರ್ದೇಶಕನೆಂದು ಹೆಸರು ಮಾಡಿರುವ ಎಸ್ ನಾರಾಯಣ್ ಚೈತ್ರದ ಪ್ರೇಮಾಂಜಲಿ, ಬೇವು ಬೆಲ್ಲ, ವೀರಪ್ಪ ನಾಯಕ, ಭಾಮಾ ಸತ್ಯಭಾಮ ನಂದನ್ ಪುರಸ್ಕಾರಂ ಸಂದೇಶ ಪ್ರಶಸ್ತಿಗಳು ಶೇಷಾದ್ರಿ ಅವರಿಗೆ ಲಭಿಸಿದೆ. ಮುನ್ನುಡಿ ಚಿತ್ರದ ನಿರ್ಮಾಣ ಸಂಸ್ಥೆ ನವಚಿತ್ರಕ್ಕೆ 75,000 ರೂಪಾಯಿ ನಗದು ಹಾಗೂ ಚಿನ್ನದ ಪದಕ ನೀಡಲಾಗುತ್ತಿದ್ದು, ನಿರ್ದೇಶಕ ಪಿ ಶೇಷಾದ್ರಿ ಅವರಿಗೆ 10,000 ರೂಪಾಯಿ ನಗದು ಹಾಗೂ ಬೆಳ್ಳಿ ಪದಕವನ್ನು ನೀಡಲಾಗುತ್ತಿದೆ. ಚಿತ್ರ ಹಬ್ಬ, ನಿರ್ಮಾಪಕರು ಚಿತ್ರ ಅರುಣೋದಯ, ನಿರ್ಮಾಪಕ ಬಹಳ ವರ್ಷಗಳ ನಂತರ ಬೆಂಗಳೂರಿನಲ್ಲಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತಿರುವುದು ಒಂದು ವಿಶೇಷ. ಹಿಂದಿನ ಸಮಾರಂಭಗಳಿಗಿಂತ ಹೆಚ್ಚಿನ ಘನತೆ, ಗಾಂಭೀರ್ಯ ಈ ಸಮಾರಂಭ ಪಡೆದುಕೊಂಡಿದೆ. ಮತ್ತೊಂದು ವಿಶೇಷವೆಂದರೆ ಘನವೆತ್ತ ರಾಜ್ಯಪಾಲರು ಮತ್ತು ನಮ್ಮ ನೆಚ್ಚಿನ ನಾಯಕರು ಆದ ಮುಖ್ಯಮಂತ್ರಿಯವರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಪ್ರಶಸ್ತಿ ವಿತರಣೆ ನಡೆಸಿಕೊಡುತ್ತಿರುವುದು ಈ ವರ್ಷದ ಪ್ರಶಸ್ತಿ ಸಮಾರಂಭಕ್ಕೆ ಮೆರುಗು ತಂದಿದೆ. ಮಾನ್ಯ ರಾಜ್ಯಪಾಲರು ಚಿತ್ರೋದ್ಯಮದ ಬಗ್ಗೆ ಬಹಳ ಆಸಕ್ತಿ ಹೊಂದಿದ್ದು ಉತ್ತಮ ಚಿತ್ರಗಳ ನಿರ್ಮಾಣದತ್ತ ಅವರ ಒಲವು ಇದೆ ಎಂಬುದನ್ನು ಈಗಾಗಲೇ ಬಹಿರಂಗವಾಗಿ ಸ್ಪಷ್ಟಪಡಿಸಿದ್ದಾರೆ. ಕೆಲವು ತಿಂಗಳ ಹಿಂದೆ ನಡೆದ ಸಮಾರಂಭದಲ್ಲಿ ಕನ್ನಡ ಚಿತ್ರೋದ್ಯಮದ ಬಗ್ಗೆ ಮಾತನಾಡುತ್ತಾ ಕನ್ನಡ ಚಿತ್ರಗಳು ವಾಣಿಜ್ಯವಾಗಿ ಯಶಸ್ಸನ್ನು ಪಡೆದರೂ ಕೂಡ ನಿಗದಿತ ಚೌಕಟ್ಟಿನಲ್ಲಿ ಹಿಂಸೆ ಮತ್ತು ಲೈಂಗಿಕತೆಯನ್ನು ಕಡಿಮೆ ಮಾಡಿ ಮನೆ ಮಂದಿಯೆಲ್ಲ ಕುಳಿತು ನೋಡುವ ಚಿತ್ರಗಳನ್ನು ನಿರ್ಮಿಸಿ ಎಂದು ಚಿತ್ರರಂಗವನ್ನು ಆಗ್ರಹಿಸಿದ್ದಾರೆ. ಆದ್ದರಿಂದ ಚಿತ್ರರಂಗದ ಬಗ್ಗೆ ಅವರಿಗೆ ಎಷ್ಟು ಕಾಳಜಿ ಇದೆ ಎಂಬುದನ್ನು ನಾವೆಲ್ಲ ಅರ್ಥಕೊಳ್ಳಬೇಕಾಗಿದೆ. ಕಳೆದು ಅಥವಾ ಉಗಾದಿ ಹಬ್ಬದ ದಿವಸ ಪ್ರತಿ ವರ್ಷವೂ 2 ವರ್ಷಕ್ಕೊಂದ್ಸಲ ಮಾಡಿದಿರ ಪ್ರತಿ ವರ್ಷವೂ ಈ ಕಾರ್ಯವನ್ನು ನಡೆಸಿಕೊಡಬೇಕಾಗಿ ನಾನು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮಾತನಾಡಲೇಬೇಕು. 105 ದಿನ ಯಾವ ಮುಖ್ಯಮಂತ್ರಿ ಇದ್ರೂ ಇಷ್ಟೊಂದು ಕಷ್ಟಪಟ್ಟು ರಾಜ್ಕುಮಾರ್ ಅವರನ್ನು ಬೆಂಗಳೂರಿಗೆ ವಾಪಸ್. ಆದ್ದರಿಂದ ನಮ್ಮ ಕನ್ನಡಿಗರಲ್ಲಿ ನಾನು ಸಂತೋಷ ಪಡ್ತೇನೆ. ನಮಸ್ಕಾರ.
ಮೆಚ್ಚುಗೆ ಪಡೆದಿದ್ದಾರೆ. ಅಭಿನಯ, ಬೊಂಬೆಯಾಟ, ನಿರ್ದೇಶನ ಹೀಗೆ ಬಹುಮುಖ ಪ್ರತಿಭೆಯ ಶಶಿಧರ ಅಡಪ ಅವರು ಕಾನೂರು ಹೆಗ್ಗಡತಿ ಚಿತ್ರದ ಕಲಾ ನಿರ್ದೇಶನಕ್ಕಾಗಿ 1999-2000 ಸಾಲಿನ ಅತ್ಯುತ್ತಮ ಕಲಾ ನಿರ್ದೇಶಕ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಈ ಪ್ರಶಸ್ತಿ 10,000 ರೂಪಾಯಿ ನಗದು ಮತ್ತು ಬೆಳ್ಳಿ ಪದಕವನ್ನು ಒಳಗೊಂಡಿದೆ. ಸಾವಿರದ 1999 ಬೆಳಕು ನೆರಳಿನ ಚಿತ್ರಣದಲ್ಲಿ ಪ್ರಾವೀಣ್ಯತೆ ಪಡೆದಿರುವ ಕೃಷ್ಣ ಪ್ರಕೃತಿಯನ್ನು ಹಿಡಿದಿಡುವಲ್ಲಿ ಪರಿಣಿತರು. ಛಾಯಾಗ್ರಹಣದ ಜೊತೆಗೆ ಚಿತ್ರ ನಿರ್ದೇಶನದಲ್ಲೂ ತೊಡಗಿಕೊಂಡಿರುವ ಕೃಷ್ಣ 75ಕ್ಕೂ ಹೆಚ್ಚು ಚಿತ್ರಗಳಿಗೆ ಛಾಯಾಗ್ರಹಣ ನೀಡಿದ್ದಾರೆ. ಜೆ.ಜಿ. ಕೃಷ್ಣ ಅವರು ಛಾಯಾಗ್ರಹಣ ನೀಡಿದ ನನ್ನಾಸೆಯ ಹೂವೆ ಚಿತ್ರಕ್ಕಾಗಿ 1999-2000 ಸಾಲಿನ ಅತ್ಯುತ್ತಮ ಛಾಯಾಗ್ರಾಹಕ ಪ್ರಶಸ್ತಿ ಪಡೆದಿದ್ದಾರೆ. ಈ ಪ್ರಶಸ್ತಿ 10,000 ರೂಪಾಯಿ ನಗದು ಹಾಗೂ ಬೆಳ್ಳಿ ಪದಕವನ್ನು ಒಳಗೊಂಡಿದೆ. ಚಿತ್ರ ಜಾಹೀರಾತು ಚಿತ್ರಗಳಿಗೆ ಛಾಯಾಗ್ರಾಹಕರಾಗಿ 1985ರಿಂದ ಕೆಲಸ ಮಾಡುತ್ತಿದ್ದಾರೆ. ಕರುಳಿನ ಕೂಗು, ಹಾಲುಂಡ ತವರು, ಓ ಮಲ್ಲಿಗೆ, ಕುರುಬನ ರಾಣಿ ಹೀಗೆ 17ಕ್ಕೂ ಹೆಚ್ಚು ಚಲನಚಿತ್ರಗಳಿಗೆ ಛಾಯಾಗ್ರಾಹಕರಾಗಿ ದುಡಿದಿರುವ ಅಶೋಕ್ ಕಶ್ಯಪ್ ಸ್ನೇಹಿತರೊಂದಿಗೆ ಉಲ್ಟಾ ಪಲ್ಟಾ ಚಿತ್ರವನ್ನು ನಿರ್ಮಿಸಿ ಯಶಸ್ವಿಯಾದವರು. ಬೆಳಕು ನೆರಳುಗಳ ಸಾಧ್ಯತೆಗಳನ್ನರಿತು ಸದಾ ಚಿಂತಿಸುವ ಅಶೋಕ್ ಕಶ್ಯಪ್ ಅವರು ಶಾಪಾ ಚಿತ್ರದ ಛಾಯಾಗ್ರಹಣಕ್ಕಾಗಿ 2000-2001 ಸಾಲಿನ ಅತ್ಯುತ್ತಮ ಛಾಯಾಗ್ರಾಹಕ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಈ ಪ್ರಶಸ್ತಿ 10,000 ರೂಪಾಯಿ ನಗದು ಮತ್ತು ಬೆಳ್ಳಿ ಪದಕವನ್ನು ಒಳಗೊಂಡಿದೆ. ವ್ಯಾಸಂಗದ ಕಾಲದಲ್ಲೇ ಶಾಯರಿ ಬರೆಯುವುದನ್ನು ಅಭ್ಯಾಸ ಮಾಡಿಕೊಂಡ ಈರಣ್ಣ 3 ಕನ್ನಡ ಶಾಯರಿಗಳ ಸಂಕಲನವೂ ಸೇರಿದಂತೆ 20ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಅಮಿತಾಬ್ ಬಚ್ಚನ್ ಅವರ ತಂದೆ ಹರಿವಂಶ್ ರಾಯ್ ಬಚ್ಚನ್ ಅವರ ಮಧುಶಾಲಾ ಹಿಂದಿ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿರುವ ಇಟಗಿ ಈರಣ್ಣ ಗೀತೆ ರಚಿಸಿದ ಮೊದಲ ಚಲನಚಿತ್ರ ತಾಯಿ ಕೊಟ್ಟ ತಾಳಿ. ಅಭಿನವ ಶಾಯರಿ ಜನಕರೆಂದೇ ಹೆಸರಾದ ಇಟಗಿ ಈರಣ್ಣನವರು ಸ್ಪರ್ಶ ಚಿತ್ರಕ್ಕಾಗಿ ರಚಿಸಿದ ಗೀತೆಗೆ 2000-2001 ಸಾಲಿನ ಅತ್ಯುತ್ತಮ
ಚಿತ್ರಗಳಿಗೆ ಗಾಯನ ಮಾಡಿರುವ ರಾಜೇಶ್ ಕೃಷ್ಣ ಆಂಧ್ರಪ್ರದೇಶದ ನಂದಿ ಪುರಸ್ಕಾರವೂ ಸೇರಿದಂತೆ 10 ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಬಣ್ಣದ ಹೆಜ್ಜೆ ಚಿತ್ರದಲ್ಲಿನ ನಗು ಎಂದರು ಅಳು ಎಂದರು ಎಂಬ ಗೀತ ಗಾಯನಕ್ಕಾಗಿ ರಾಜೇಶ್ ಕೃಷ್ಣನ್ 1999 2000 ಸಾಲಿನ ಅತ್ಯುತ್ತಮ ಗಾಯಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ 5,000 ರೂಪಾಯಿ ನಗದು ಮತ್ತು ಬೆಳ್ಳಿ ಪದಕವನ್ನು ಒಳಗೊಂಡಿದೆ. ಗಾಯನಕ್ಕಾಗಿ ರಮೇಶ್ ಚಂದ್ರ ಈ ಹಿಂದೆ ಅತ್ಯುತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿ ಗಳಿಸಿಕೊಂಡಿದ್ದಾರೆ. ರಮೇಶ್ ಚಂದ್ರ ಅವರು ಮುನ್ನುಡಿ ಚಿತ್ರದಲ್ಲಿನ ಅರಬಿಯ ಕಡಲಲ್ಲಿ ಗೀತೆಯ ಗಾಯನಕ್ಕಾಗಿ 2001ನೇ ಸಾಲಿನ ಅತ್ಯುತ್ತಮ ರಣಧೀರ, ಅಂಜದ ಗಂಡು, ಅವಳೇ ನನ್ನ ಹೆಂಡತಿ, ಸಾಂಗ್ಲಿಯಾನ ಮುಂತಾದ ಚಿತ್ರಗಳಿಗೆ ಹಿನ್ನೆಲೆ ಗಾಯನ ನೀಡಿರುವ ಲತಾ ಹಂಸಲೇಖ ಅವರು 100ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಹಾಡಿದ್ದಾರೆ. ಲತಾ ಹಂಸಲೇಖ ಅವರು ಅರುಣೋದಯ ಚಿತ್ರದಲ್ಲಿನ ಅರುಣೋದಯ ಚಂದ ಗೀತ ಗಾಯನಕ್ಕಾಗಿ 1999 2000 ಸಾಲಿನ ಅತ್ಯುತ್ತಮ ಗಾಯಕಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ 5,000 ರೂಪಾಯಿ ನಗದು ಮತ್ತು ಬೆಳ್ಳಿ ಪದಕವನ್ನು ಒಳಗೊಂಡಿದೆ. ನಿರ್ದೇಶನ ಮಾಡಿರುವ ಪ್ರತಿಭಾವಂತ 1999 2000 ಸಾಲಿನಲ್ಲಿ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಸಂಗೀತ ನಿರ್ದೇಶನಕ್ಕಾಗಿ ಕೆ ಕಲ್ಯಾಣ್ ಅವರು ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಗಳಿಸಿದ್ದಾರೆ. ಈ ಪ್ರಶಸ್ತಿ 10,000 ರೂಪಾಯಿ ನಗದು ಮತ್ತು ಬೆಳ್ಳಿ ಪದಕವನ್ನು ಒಳಗೊಂಡಿದೆ. ಚಿತ್ರ ನಿರ್ದೇಶಕ ಸಮುದ್ರಾಲ ಅವರಲ್ಲಿ ಮಿಸ್ಟರ್ ರಾಜಣ್ಣ ಚಿತ್ರದ ಮೂಲಕ ಸ್ವತಂತ್ರ ಸಂಗೀತ ನಿರ್ದೇಶಕರಾದ ಗೋವರ್ಧನ್ ಪ್ರೇಮಿ ರಚನೆ ಮಾಡಿದ್ದಾರೆ. ಎನ್ ಗೋವರ್ಧನ್ ಅವರು ಮಹಾಲಕ್ಷ್ಮಿ ಚಿತ್ರಕ್ಕೆ ಸಂಗೀತ ನಿರ್ದೇಶನಕ್ಕಾಗಿ 2001ನೇ ಸಾಲಿನ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಈ ಪ್ರಶಸ್ತಿ 10,000 ರೂಪಾಯಿ ನಗದು ಹಾಗೂ ಬೆಳ್ಳಿ ಪದಕವನ್ನು ಒಳಗೊಂಡಿದೆ.
ರಸ್ತೆ ಪಾಲಾದ ಮಕ್ಕಳಿಗೆ ನೆಲೆ ನೀಡಿ ಜೀವನ ಓದುತ್ತಿರುವ ಮಂಜ ತನ್ನ ತರಗತಿಯಲ್ಲಿ ಯಾವಾಗಲೂ ಮುಂದು. 12 ವರ್ಷದ ಮಂಜನಿಗೆ ಮೊದಲ ಅಭಿನಯ ಅವಕಾಶ ಸಿಕ್ಕಿದ್ದೇ ದೇವೀರಿಯ ಖ್ಯಾತನಾಗಿ. ಮಾಸ್ಟರ್ ಮಂಜ ದೇವೀರಿ ಚಿತ್ರದಲ್ಲಿನ ಅಭಿನಯಕ್ಕಾಗಿ 1999-2000 ಸಾಲಿನ ಅತ್ಯುತ್ತಮ ಬಾಲನಟ ಪ್ರಶಸ್ತಿಗೆ ಪಾತ್ರನಾಗಿದ್ದಾನೆ. ಈ ಪ್ರಶಸ್ತಿ 10,000 ರೂಪಾಯಿ ನಗದು ಮತ್ತು ಬೆಳ್ಳಿ ಪದಕವನ್ನು. ಮುಂಬೈನಲ್ಲಿ ಹುಟ್ಟಿದ ಮಾಸ್ಟರ್ ರೋಹಿತ್ ಭಟ್ ಈಗ ಬೆಂಗಳೂರಿನ ನಿವೇದಿತಾ ಶಾಲೆಯಲ್ಲಿ 6ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. 11 ವರ್ಷದ ರೋಹಿತ್ ಬೆಂಗಳೂರಿನ ಹನುಮಂತನಗರದ ಬಿಂಬ ಮಕ್ಕಳ ಕಲಾಶಾಲೆಯಲ್ಲಿ ಸಂಗೀತ, ನಾಟಕ ಹಾಗೂ ಚಿತ್ರಕಲೆ ಅಭ್ಯಾಸ ಮಾಡುತ್ತಿದ್ದಾನೆ. ಸಂಗೀತ ಹಾಗೂ ಅಭಿನಯದ ಅಭಿರುಚಿ ಇರುವ ರೋಹಿತ್ ಭಟ್ ಮುಸ್ಸಂಜೆ ಚಿತ್ರದ ನಟನೆಗಾಗಿ 2000-2001 ಆತಂಕ ಚಿತ್ರದಲ್ಲಿನ ನಟನೆಗಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದಿದ್ದ ವಿನಯಾ ಪ್ರಸಾದ್ 1999-2000 ಸಾಲಿನ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ಬಣ್ಣದ ಹೆಜ್ಜೆ ಚಿತ್ರಕ್ಕಾಗಿ ಗಳಿಸಿದ್ದಾರೆ. ಈ ಪ್ರಶಸ್ತಿ 10,000 ರೂಪಾಯಿ ನಗದು ಮತ್ತು ಬೆಳ್ಳಿ ಪದಕವನ್ನು ಒಳಗೊಂಡಿದೆ. ಉತ್ತಮ ಪೋಷಕ ನಟಿ ಪ್ರಶಸ್ತಿ ಪಡೆದಿದ್ದಾರೆ. ಪ್ರಸ್ತುತ ವಿಧಾನ ಪರಿಷತ್ ಸದಸ್ಯೆಯಾಗಿರುವ ಉಮಾಶ್ರೀ ಅವರು ಕುರಿಗಳು ಸಾರ್ ಕುರಿಗಳು ಚಿತ್ರದಲ್ಲಿನ ಅಭಿನಯಕ್ಕಾಗಿ 2000-2001 ಸಾಲಿನ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಪಡೆಯುತ್ತಿದ್ದಾರೆ. ಈ ಪ್ರಶಸ್ತಿ 10,000 ರೂಪಾಯಿ ನಗದು ಹಾಗೂ ಬೆಳ್ಳಿ ಪದಕವನ್ನು ಒಳಗೊಂಡಿದೆ. ಕಿರುತೆರೆಯಲ್ಲಿ ಧಾರಾವಾಹಿ ಸಹ ನಿರ್ದೇಶಿಸುತ್ತಿದ್ದಾರೆ. ಅಭಿನಯದ ಜೊತೆಗೆ ಚಿತ್ರ ನಿರ್ಮಾಣಕ್ಕೂ ಕೈ ಹಾಕಿದ ಅವರು 4 ಚಿತ್ರಗಳನ್ನು ತೆರೆದಿದ್ದರು. ನಾರಿ ಸ್ವರ್ಗಕ್ಕೆ ದಾರಿ ಚಿತ್ರದಲ್ಲಿನ ಅಭಿನಯಕ್ಕಾಗಿ 1981-82 ಸಾಲಿನ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಗಳಿಸಿದ ಶ್ರೀನಿವಾಸಮೂರ್ತಿ ಶ್ರೀರಸ್ತು ಶುಭಮಸ್ತು ಚಿತ್ರದಲ್ಲಿನ ನಟನೆಗಾಗಿ 1999-2000 ಸಾಲಿನ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಪಡೆದಿದ್ದಾರೆ. ಈ ಪ್ರಶಸ್ತಿ 10 ಕನ್ನಡ ಹಾಗೂ ಇಂಗ್ಲಿಷ್ ನಾಟಕಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅವಿನಾಶ್ ಮಧ್ವಾಚಾರ್ಯ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಸಂಯುಕ್ತ ಚಿತ್ರದ ಮುಖೇನ ವಾಣಿಜ್ಯ ಚಿತ್ರಗಳಲ್ಲೂ ಕಾಣಿಸಿಕೊಂಡ ಅವಿನಾಶ್ 150ಕ್ಕೂ ಅಧಿಕ ಕನ್ನಡ ಹಾಗೂ ತೆಲುಗು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಈಗ ಕಿರುತೆರೆಯಲ್ಲೂ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವ ಅವಿನಾಶ್ ಅವರಿಗೆ ಬಂದಿರುವ ಗೌರವ ಪುರಸ್ಕಾರಗಳು ಹಲವಾರು. ಅವಿನಾಶ್ ಅವರಿಗೆ ಮತದಾನದಲ್ಲಿನ ಅರಬಿಯ ಕಡಲಲ್ಲಿ ಬಂದವನು ಕಣ್ಣಲ್ಲಿ ಸೂಸುವ ಮಳೆಗೆ ಮರೀಚಿಕೆ ಹೊಳೆಯುವ ನಾಡಿನಲ್ಲಿ ಮಧು ಪ್ರೇಮದ ಸುಧೆಯೇ ಹರಿಯುವುದು. ಅರಬಿಯ ಕಡಲಲ್ಲಿ ಬಂದವನು ಕಣ್ಣಲ್ಲಿ ಸೂಸುವ ಮಳೆಗೆ ಮರೀಚಿಕೆ ಹೊಳೆಯುವ ನಾಡಿನಲ್ಲಿ ಮಧು ಪ್ರೇಮದ ಸುಧೆಯೇ ಹರಿಯುವುದು. ಕೊಪ್ಪು ಕುಪ್ಪಾಯ ತುಪ್ಪಿ ಬಳೆ ಲೇಸುವಲಿ ಕತ್ತು ತೊಟ್ಟವಳು. ಕೊಪ್ಪು ಕುಪ್ಪಾಯ ತುಪ್ಪಿ ಬಳೆ ಲೇಸುವಲಿ ಕತ್ತು ತೊಟ್ಟವಳು. ಮದರಂಗಿ ಕೆಂಪಿನ ಕೈಗಳಲ್ಲಿ ಮಧು ಪ್ರೇಮದ ಬೊಗಸೆ ಹಿಡಿಯುವಳು. ಅರಬಿಯ ಕಡಲಲ್ಲಿ ಬಂದವನು ಕಣ್ಣಲ್ಲಿ ಸೂಸುವ ಮಳೆಗೆ ಮಧು ಪ್ರೇಮದ ಸುಧೆಯೇ ಹರಿಯುವುದು. ಮಧು ಪ್ರೇಮದ ಸುಧೆಯೇ ಹರಿಯುವುದು. ಖರ್ಜೂರ ಬೆಳೆಯುವ ಹೊಲದಲ್ಲಿ ಮಲ್ಲಿಗೆ ಬಳ್ಳಿ ನೆಡುವವನು. ಖರ್ಜೂರ ಬೆಳೆಯುವ ಹೊಲದಲ್ಲಿ ಮಲ್ಲಿಗೆ ಬಳ್ಳಿ ನೆಡುವವನು. ಕಾಡಿಗೆ ಕಣ್ಣಿನ ಗೊಂಬೆಯಲಿ ಮಧು ಪ್ರೇಮದ ಚಿತ್ರವ ಬರೆಯುವನು. ಅರಬಿಯ ಕಡಲಲ್ಲಿ ಬಂದವನು ಕಣ್ಣಲ್ಲಿ ಸೂಸುವ ಮಳೆಗೆ ಮರೀಚಿಕೆ ಹೊಳೆಯುವ ನಾಡಿನಲ್ಲಿ ಮಧು ಪ್ರೇಮದ ಸುಧೆಯೇ ಹರಿಯುವುದು. ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇದುವರೆಗೂ ಕೂಡ ರಾಜ್ಯಪಾಲರಾದಂಥ ಶ್ರೀಮತಿ ರಮಾದೇವಿಯವರು ಪ್ರಶಸ್ತಿಗಳನ್ನು ಪ್ರದಾನ ಮಾಡಿ ನಿಮ್ಮೆಲ್ಲರನ್ನೂ ಕೂಡ ಸಂತೋಷಪಡಿಸಿದ್ದಾರೆ.
ನಮ್ಮ ಚಿತ್ರೋದ್ಯಮದವರ ಅತ್ಯಂತ ಬಯಕೆ ಒಂದಾಗಿತ್ತು. ಈ ಪ್ರಶಸ್ತಿ ಪ್ರದಾನ ಮಾಡುವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜೊತೆಗಿರಬೇಕು ಅಂತಕ್ಕಂಥ ಎಲ್ಲರ ಆಶಯ ಆಗಿತ್ತು. ಇಂಥ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಜೊತೆಗೆ ಅವರ ಧರ್ಮಪತ್ನಿ ಶ್ರೀಮತಿ ಪ್ರೇಮಾರವರು ಹಾಜರಿರ್ತಕ್ಕಂಥದ್ದು ಚಿತ್ರೋದ್ಯಮಕ್ಕೆ ಹೆಚ್ಚಿನ ಸಂತೋಷವನ್ನು ತಂದಿದೆ ಅಂತ ಹೇಳಿದ್ರೆ ಅದು ನಾವೆಲ್ಲರೂ ಕೂಡ ಭಾರಿ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಇವತ್ತು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುವಾಗ ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರವಾದಂಥ ಮಂಡ್ಯ ನಗರದಲ್ಲಿ ಅತ್ಯಂತ ಅದ್ಧೂರಿಯಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡೋದನ್ನು ನಾವು ನೀವೆಲ್ಲ ನೋಡಿದ್ದೇವೆ. ಇವತ್ತು ಈ ಪ್ರಶಸ್ತಿಗಳನ್ನು ಪ್ರದಾನ ಮಾಡುವಾಗ ನನಗಾದರೂ ಕೂಡ ಹೆಚ್ಚಿನ ಸಂತೋಷ ತಂದಿರತಕ್ಕಂಥದ್ದು, ಕಳೆದ 2 ವರ್ಷಗಳಿಂದಲೂ ಕೂಡ ಈ ಪ್ರಶಸ್ತಿಗಳು ವಿತರಣೆ ಆಗಬೇಕು ಅಂತಕ್ಕಂಥ ಆಶಯ ಎಲ್ಲರದಾಗಿತ್ತು. ಅನೇಕ ಕಾರಣಗಳಿಂದ ಇದು ಮುಂದೂಡುತ್ತಾ ಬಂದು ಕಳೆದ ತಿಂಗಳು 24 ನಿಗದಿಯಾಗಿದ್ದಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತದ ಚೇಂಬರ್ಸ್ನ ಅಧ್ಯಕ್ಷರಾಗಿ ಚಂದ್ರವರು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ, ಇದನ್ನು ಮುಂದೂಡಿಕೊಡ್ಬೇಕು ಅಂತೇಳಿ ಕೇಳಿಕೊಂಡಾಗ ಅದಕ್ಕೆ ನಾವು ಒಪ್ಪಿ ಇವತ್ತು ಈ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೇವೆ. ಮಾನ್ಯ ನಂಜು ಶೆಟ್ಟರು ಏನು ಪ್ರಸ್ತಾಪ ಮಾಡಿದ್ದಾರೆ, ಇದೊಂದು ಸ್ಮರಣೀಯ ಸಮಾರಂಭ. ಆಕಾಶದಲ್ಲಿ ತಾರೆಗಳು ಮಿನುಗುವ ಸಮಯದಲ್ಲಿ ನಾನು ಚಿತ್ರತಾರೆಗಳೊಂದಿಗೆ ಈ ವೇದಿಕೆಯ ಮೇಲೆ ನಿಂತಿರುವುದು ನನಗೆ ಅತೀವ ಸಂತೋಷ ತಂದಿದೆ. ಚಿತ್ರರಂಗ ಅತ್ಯಂತ ಪ್ರಭಾವಶಾಲಿಯಾದದ್ದು. ಅದು ಮನೋರಂಜನೆಯನ್ನೇ ಮುಖ್ಯ ಗುರಿಯಾಗಿಟ್ಟುಕೊಂಡಿದ್ದರೂ ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡುವ, ಸಮಾಜಕ್ಕೆ ಉತ್ತಮ ವಿಷಯಗಳನ್ನು ತಲುಪಿಸುವ ಹಾಗೂ ಸಮಾಜವನ್ನು ಪರಿಣಾಮಕಾರಿಯಾಗಿ ಎಚ್ಚರಿಸುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ. ಕನ್ನಡ ಚಿತ್ರರಂಗಕ್ಕೆ 7 ದಶಕಗಳ ಇತಿಹಾಸವಿದೆ. ಭಾರತೀಯ ಚಿತ್ರರಂಗಕ್ಕೆ ಕರ್ನಾಟಕದ ಕೊಡುಗೆಯೂ ಬಹಳ ದೊಡ್ಡದಿದೆ. ಕನ್ನಡದ ನೆಲದಿಂದ ಹೊರಹೊಮ್ಮಿದ ಅನೇಕ ಮಂದಿ ಪ್ರತಿಭಾವಂತ ನಟ, ನಟಿ, ನಿರ್ದೇಶಕರು, ತಂತ್ರಜ್ಞರು ಇಂದು ರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದ್ದಾರೆ. ಅವರ ಹೆಸರುಗಳನ್ನು ಪಟ್ಟಿ ಮಾಡುತ್ತಾ ಹೋಗುವುದು ಸದ್ಯಕ್ಕೆ ಅಪ್ರಸ್ತುತ. ಕನ್ನಡ ಚಿತ್ರರಂಗ ರಾಷ್ಟ್ರ ಮಟ್ಟದಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆ ಹೊಂದಿದೆ. 70 ಕನ್ನಡ ಚಿತ್ರಗಳು ಇಡೀ ಭಾರತೀಯ ಚಿತ್ರರಂಗ ಅಚ್ಚರಿಯಿಂದ ಹುಬ್ಬೇರಿಸುವಂತೆ ಮಾಡಿದ್ದವು. ಇತ್ತೀಚೆಗೆ ಕೂಡ ಅಂತಹ ಅನೇಕ ಪ್ರಯತ್ನಗಳು ನಡೆದಿವೆ. ನಾನು ಕನ್ನಡ ಚಿತ್ರಗಳನ್ನು ಹೆಚ್ಚಾಗಿ ನೋಡಿಲ್ಲದಿದ್ದರೂ ಅವುಗಳ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದೇವೆ. ಚಿತ್ರರಂಗದ ಹಾಗೂ ಹೋಗುಗಳನ್ನು ಗಮನಿಸಿದ್ದೇವೆ. ಇಂದು ಕನ್ನಡ ಚಿತ್ರರಂಗ ದೊಡ್ಡದಾಗಿ ಬೆಳೆದಿದೆ. ತಾಂತ್ರಿಕವಾಗಿ ಕನ್ನಡ ಚಿತ್ರಗಳು ರಾಷ್ಟ್ರ ಮಟ್ಟದಲ್ಲಿ ತಾವು ಯಾರಿಗೂ ಕಡಿಮೆ ಇಲ್ಲ ಎಂಬುದನ್ನು ಸಾಬೀತು ಮಾಡಿವೆ. ನಡೆಯಲಿ. ಕನ್ನಡ ಚಿತ್ರರಂಗ ಇನ್ನೂ ಬೆಳೆಯಲಿ. ಕರ್ನಾಟಕದ ಹೆಸರನ್ನು ಬೆಳಗಲಿ. ಜೈ ಕರ್ನಾಟಕ, ಜೈ. ರೂಪಾಯಿ ನಗದು ಹಾಗೂ ಬೆಳ್ಳಿ ಪದಕವನ್ನು ಒಳಗೊಂಡಿದೆ. ಸುನಿಲ್ ಕುಮಾರ್ ದೇಸಾಯಿ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ಸುಮಾರು 12 ಚಿತ್ರಗಳಲ್ಲಿ ಸೀತಾರಾಮ್ ಕಾರಂತ ಕೆಲಸ ಮಾಡಿದ್ದಾರೆ. ಪ್ರೇಮ ಕಥೆಯನ್ನು ಸರಳವಾಗಿ ನಿರೂಪಿಸಿರುವ ಸೀತಾರಾಮ ಕಾರಂತರು ಚಂದ್ರಮುಖಿ, ಪ್ರಾಣಸಖಿ ಚಿತ್ರಕ
2000 2001ನೇ ಸಾಲಿನ ಲಭಿಸಿದೆ. ಪ್ರಶಸ್ತಿ 75,000 ರೂಪಾಯಿ ನಗದು ಮತ್ತು ಬೆಳ್ಳಿ ಪದಕವನ್ನು ಒಳಗೊಂಡಿದೆ. ಎರಡು ಸಾವಿರದ 2001ನೇ ಸಾಲಿನ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಚಿತ್ರ ನಿರ್ಮಾಣದ ಎಲ್ಲ ವಿಭಾಗಗಳಲ್ಲೂ ಪರಿಣತಿ ಗಳಿಸಿ ಶಾಪ ನಿರ್ದೇಶಿಸಿದ ಅಶೋಕ್ ಪಾಟೀಲ್ ಅವರಿಗೆ 2001ನೇ ಸಾಲಿನ ದ್ವಿತೀಯ ಅತ್ಯುತ್ತಮ ಚಿತ್ರ ನಿರ್ದೇಶಕ ಪ್ರಶಸ್ತಿ ಲಭಿಸಿದೆ. ಈ ಪ್ರಶಸ್ತಿ 15,000 ರೂಪಾಯಿ ನಗದು ಹಾಗೂ ಬೆಳ್ಳಿ ಪದಕವನ್ನು ಒಳಗೊಂಡಿದೆ. ಅಶೋಕ್ ಪಾಟೀಲರ ಪರವಾಗಿ ರೂಪಾಯಿ ನಗದು ಹಾಗೂ ಚಿನ್ನದ ಪದಕವನ್ನು ಒಳಗೊಂಡಿದೆ. 1999-2000 ಸಾಲಿನ ಪ್ರಥಮ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಸಾವಿರಗಳಿಂದ ಚಲನಚಿತ್ರ ಹಾಗೂ ಕಿರುಚಿತ್ರ ನಿರ್ಮಾಣ ನಿರ್ದೇಶನದಲ್ಲಿ ತೊಡಗಿಕೊಂಡಿದ್ದು ಅಮರ ಮಧುರ ಪ್ರೇಮ, ಜೀವನ ಸಂಗ್ರಾಮ ಚಿತ್ರಗಳನ್ನು ನಿರ್ಮಿಸಿ ನಿರ್ದೇಶಿಸಿದ್ದಾರೆ. ತಯಾರಿಕೆಗೆ ಅಗತ್ಯವಾದ ಉಪಕರಣಗಳನ್ನು ಹೊಂದಿರುವ ರಾಮದಾಸ್ ನಾಯ್ಡು ತಮ್ಮದೇ ಆದ ಸ್ಟುಡಿಯೋವನ್ನು ಸ್ಥಾಪಿಸಿದ್ದಾರೆ. ಬೀರಪ್ಪ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನೌಕರರಾಗಿದ್ದು ಈಗ ನಿವೃತ್ತರಾಗಿದ್ದಾರೆ. ಸಾರಿಗೆ ಸಂಸ್ಥೆಯಲ್ಲಿ ಸಾಂಸ್ಕೃತಿಕ ಸಂಘದ ಕಾರ್ಯದರ್ಶಿಯಾಗಿ 400ಕ್ಕೂ ಹೆಚ್ಚು ವಾರ್ತಾ ಚಿತ್ರಗಳನ್ನು ನಿರ್ಮಿಸಿದ್ದಾರೆ. PR ರಾಮದಾಸ್ ನಾಯ್ಡು ಅವರು ಮುಸ್ಸಂಜೆ ಚಿತ್ರದ ನಿರ್ದೇಶನಕ್ಕಾಗಿ 2001ನೇ ಸಾಲಿನ ಪ್ರಥಮ ಅತ್ಯುತ್ತಮ ಚಿತ್ರ ನಿರ್ದೇಶಕ ಪ್ರಶಸ್ತಿ ಗಳಿಸಿದ್ದಾರೆ. ಎಕ್ಸ್‌ಪ್ರೆಸ್ ಸಿನಿಮಾ ಪುರಸ್ಕಾರ ಸಹ ದೊರಕಿದೆ. ಕ್ರಮ ಚಿತ್ರದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ, ಮುಂಜಾನೆಯ ಮಂಜು ಚಿತ್ರದಲ್ಲಿ ಕಾನೂರು ಹೆಗ್ಗಡತಿ ಚಿತ್ರದ ಸುಬ್ಬಮ್ಮ ಸಾಲಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಗಳಿಸಿದ್ದಾರೆ. ಪ್ರಶಸ್ತಿ 20,000 ರೂಪಾಯಿ ನಗದು ಹಾಗೂ ಬೆಳ್ಳಿ ಪದಕವನ್ನು ಒಳಗೊಂಡಿದೆ. ಶಾಸ್ತ್ರೀಯ ಹಾಗೂ ಪಾಶ್ಚಾತ್ಯ ನೃತ್ಯಗಳಲ್ಲಿ ಪರಿಣತಿ ಹೊಂದಿರುವ ಅನು ಪ್ರಭಾಕರ್ ಶಾಪ ಚಿತ್ರದಲ್ಲಿನ ಅಭಿನಯಕ್ಕಾಗಿ 2001ನೇ ಸಾಲಿನ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಈ ಪ್ರಶಸ್ತಿ 20,000 ರೂಪಾಯಿ ನಗದು ಹಾಗೂ ಬೆಳ್ಳಿ ಪದಕವನ್ನು ಒಳಗೊಂಡಿದೆ. ಶಿವರಾಜ್ ಕುಮಾರ್ ಆನಂದ್ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದರು. ಮೊದಲ 3 ಚಿತ್ರಗಳು ಯಶ ಸಾಧಿಸಿ ಹ್ಯಾಟ್ರಿಕ್ ಹೀರೋ ಎನಿಸಿಕೊಂಡರು. ಆನಂದ್, ಆಸೆಗೊಬ್ಬ ಮೀಸೆಗೊಬ್ಬ, ಯಾರು ಬಬ್ರವಾಹನ? ಆಶ್ಚರ್ಯ ಆಶ್ಚರ್ಯ ಋಷಿಕೇತು, ನಿನ್ನ ಮಾತು ಸತ್ಯ. ಒಬ್ಬರ ಹಾಗೇ ಮತ್ತೊಬ್ಬರ ವೈಶಿಷ್ಟ್ಯ ಇವತ್ತು ನೋಡಿದ ಹಾಗಾಯ್ತು. ನೀನೇನೋ ಮಣಿಪುರದ ಅರಸು ಬಬ್ರವಾಹನ. ತುಂಬಿದ ಸಭೆಯಿಂದ ನಮ್ಮವರ ಮುಂದೆ ನೀನೇನು ಹೇಳಿದೆ? ನಿನ್ನ ಚಿಕ್ಕ ಅಪ್ಪನೇ ಹೊರತು ಇಲ್ಲ ಯಾರಿಗೆ ದೊಡ್ಡ ಅಪ್ಪನೆಲ್ಲವೆಂದು ಹೇಳಿ ಬಾಯಿಗೆ ಬಂದಂತೆ ಹರಗಿದ ನೀನು ಇಂದು ಪ್ರಾಣಭೀತಿಯಿಂದ ಶರಣಾರ್ಥಿಯಾಗಿ ಬರೋದನ್ನ ನೋಡಿದ್ರೆ ಪಾಪ ನಮಗೆ ಕನಿಕರವಾಗ್ತಾ ಇದೆ. ಪ್ರಾಣಭೀತಿಯಿಂದ ತಲೆ ಬಗ್ಗಿಸಿದವರ ತಲೆ ಕಾಯುವುದೇ ಪಾಂಡವರ ಧರ್ಮ. ಕ್ಷಮಿಸಿದ್ದೇನೆ. ಹೇಳು ಮೇಲೆ ಪ್ರಾಣಭೀತಿಯಿಂದ ಶರಣಾರ್ಥಿಯಾಗಿ ರಕ್ಷಣೆ ಬಿಡಲು ತಲೆ ತಗ್ಗಿಸಲಿಲ್ಲ. ನನಗೆ ಜನ್ಮ ಕೊಟ್ಟ ತಂದೆಯ ಚರಣಾರವಿಂದದ ಮೇಲೆ ಭಕ್ತಿಯಿಂದ ತಲೆ ಬಾಗಿಸಿದ್ದೇನೆ. ಯಾರು ನಿನ್ನ ತಂದೆ? ಪರಶುವನಿಂದ ಪಾಶುಪದಾಸ್ತ್ರ ಪಡೆದ ಪರಮವೀರ. ಕಾಂಡವನವನ್ನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡೀವವನ್ನು ಪಡೆದ ಗಂಡುಗಲಿ ಈ ಪಾರ್ಥ. ಕೇಳಿದ್ರ ಈ ವಿಚಿತ್ರವಾದ ಮಾತುಗಳನ್ನ?
ಪಾಶುಪತಾಸ್ತ್ರ ಪಡೆದ ಪಾರ್ಥ ಅಂದ್ರೆ ನಾನು, ಇವರಿಂದ ಯಾಕೆ ನಗು, ಯಾಕೆ ಪರಿಹಾಸ್ಯ? ಇದೇನು ಉಕ್ಕಿ ಬರುತ್ತಿರುವ ಪುತ್ರ ವಾತ್ಸಲ್ಯಕ್ಕೂ ಅಥವಾ ಅಶ್ವಮೇಧದ ಕುದುರೆಯನ್ನ ಕಂಡ ತಕ್ಷಣ ಕಪ್ಪ ಕಾಣಿಕೆಗಳನ್ನ ಕೊಟ್ಟು ಶರಣಾರ್ಥಿ ಆಗಲಿಲ್ಲ ಎಂಬ ಆಕ್ರೋಶಕ್ಕೋ? ಎರಡಕ್ಕೂ ಅಲ್ಲ. ನೀನು ನನ್ನನ್ನ ತಂದೆ ಎಂದಿಯಲ್ಲ, ಅದಕ್ಕೆ ನೀವೇ ನನ್ನ ತಂದೆ ಅನ್ನೋ ಸತ್ಯ ಇವತ್ತು ನನ್ನ ತಾಯಿಯಿಂದ ತಿಳಿದ ತಕ್ಷಣ ನಿಮ್ಮ ಪಾದದರ್ಶನಕ್ಕಾಗಿ ಓಡೋಡಿ ಬಂದೆ. ತಾಯಿ ಯಾರು ನಿಮ್ಮ ತಾಯಿ? ಏನ್ ರಂಭೆಯೋ, ಊರ್ವಶಿಯೋ, ಮೇನಕಿಯೋ, ಪ್ರೌಥಮಿಯೋ? ಹರಿ ಶಾಂತಂ ಪಾಪಂ, ಶಾಂತಂ ಪಾಪಂ. ಪರಮ ಪವಿತ್ರಳಾದ ನಮ್ಮ ತಾಯಿನ ಬ್ರಹ್ಮರ್ಷಿ ಹೋಲಿಸ್ತಾ ಇದ್ದೀರಾ? ನ್ಯಾಯ, ನೀತಿ, ಧರ್ಮಗಳೇ ತನ್ನ ಜೀವನದ ಉಸಿರು ಅಂತ ತಿಳ್ಕೊಂಡಿರೋ ಧರ್ಮರಾಯನ ತುಮ್ಮನ ಬಾಯಿನಲ್ಲಿ ಇಂಥ ಮಾತುಗಳು ಬರಬಾರ್ದು. ಪಾಂಡವರ ಘನತೆ ಬಗ್ಗೆ ಮಾತನಾಡೋ ಯೋಗ್ಯತೆ ನಿನಗೆಲ್ಲಿದೆ? ಏನಂದ್ರಿ? ಪದ್ಮಭೂಷಣ, ಗಾನ ಗಂಧರ್ವ, ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತ, ಕರ್ನಾಟಕದ ವರಪುತ್ರ, ನಟ ಡಾಕ್ಟರ್ ರಾಜ್ಕುಮಾರ್ ಅವರು, ನಿಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ವೇದಿಕೆಯ ಮೇಲೆ. ಚಪ್ಪಾಳೆಗಳು, ಜೋರಾಗಿ ಚಪ್ಪಾಳೆಗಳು. ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಧರಣ್ ಸಿಂಗ್ ಸಾಹೇಬರು, ಖರ್ಗೆ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ, ಚಿನ್ನೇಗೌಡರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ದಯವಿಟ್ಟು ಪ್ರೆಸ್ನವ್ರಿಗೋಸ್ಕರನೇ, ಫೋಟೋಗೋಸ್ಕರನೇ ಅಣ್ಣವರು ಒಂದು ನಿಮಿಷ ನಿಂತಿದ್ದಾರೆ. ನಟ ಸಾರ್ವಭೌಮ ಡಾಕ್ಟರ್ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್, ದಾದಾ ಸಾಹೇಬ್ ಪಾಲ್ಕೆ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಣ್ಣ. ವೇದಿಕೆಯ ಮೇಲೆ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ನಡೆಯಲಿದೆ. 50 ವರ್ಷಗಳ ಇವರ ಸೇವೆಗೆ ಮತ್ತಷ್ಟು ಸ್ಫೂರ್ತಿಯಾಗಿ ಈ ಸಮಾರಂಭ ನಡೀತಾ ಇದೆ. ಈ ಸಮಾರಂಭವನ್ನ ನಡೆಸ್ಕೊಡ್ತಾ ಇದ್ದಾರೆ. ದಯವಿಟ್ಟು ಈ ಸಮಾರಂಭನ ಶಾಂತ ರೀತಿ ನಡೆಸ್ಕೊಳ್ಬೇಕು. ನಟ ಸಾರ್ವಭೌಮರ ಈ ಸಮಾರಂಭ. ಕಲರವವೇ ಮಂತ್ರಗಳ ಘೋಷವು, ಸಪ್ತಪದಿ ನಡೆಯಾಯ್ತು, ಸಂಜೆ ರಂಗು ಆರತಿಯಾಯ್ತು, ಇನ್ನೀಗ 2 ಜೀವ ಬೆರೆತು ಸ್ವರ್ಗವಾಯ್ತು. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಗಿಡಲೇ ಇಲ್ಲೇ ನಾನೆಂದು ಕೈ ಬಿಡೆನು. ಅವರಿದ್ದಾರೆ, ಅವ್ರಿಗೂ ಕೂಡ ನಿಮ್ಮ ಚಪ್ಪಾಳೆ. ಕುಮಾರ್ ಬಂಗಾರಪ್ಪ ಅವರು ಬಂದಿದ್ದಾರೆ. ದಯವಿಟ್ಟು ಅವ್ರಿಗೂ ಕೂಡ ಜೋರಾಗಿ ಒಂದು ಚಪ್ಪಾಳೆ. ಉಮಾಶ್ರೀ ಅವರು ಬಂದಿದ್ದಾರೆ.
ಅವರಿಗೊಂದು ಚಪ್ಪಾಳೆ ಉಮಾಶ್ರೀ ಅವ್ರಿಗೆ. ಇಲ್ಲಾಂದ್ರೆ ಗಂಧದ ಗುಡಿ, ಈ ಗಂಧದ ಗುಡಿ ಶಕ್ತಿ, ತ್ರಿಮೂರ್ತಿಯ ಶಕ್ತಿ, ನಿಮ್ಮೆಲ್ಲರ ಚಪ್ಪಾಳೆಯ ಶಕ್ತಿ, ಈ ತ್ರಿಮೂರ್ತಿಗಳ ಶಕ್ತಿ. ವಿಷ್ಣುವರ್ಧನ್ ಅವ್ರನ್ನ ನೋಡಿದ್ರೆ 18 ವರ್ಷ ಆಗಿದೆ ಈಗ ಅನ್ಸುತ್ತೆ. 18 ವರ್ಷ ತುಂಬಿರೋ ವಿಷ್ಣುವರ್ಧನ್ ಅವರು ಅಂತ ಹೇಳ್ಬೋದು. ಈಗ ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನ ಹಾಡ್ತಾ ಇದ್ದಾರೆ ರಾಮ್ಕುಮಾರ್. ದಯವಿಟ್ಟು ರಾಮ್ಕುಮಾರ್ ಅವ್ರಿಗೆ ಒಂದು ಚಪ್ಪಾಳೆ. ಅವರು ಬರಲಿ ಯಾರಿಗೂ ಸೋತು ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಕನ್ನಡದ ಕನಸನ್ನ ನೆನಸು ಮಾಡುವ ಚಿತ್ರಗಾರ, ಕನಸುಗಾರ ರವಿಚಂದ್ರನ್ ಕೂಡ ಬಂದಿದ್ದಾರೆ. ಅವ್ರಿಗೂ ವಿಶೇಷವಾದ ಒಂದು ಸ್ವಾಗತದ ಚಪ್ಪಾಳೆ ನಿಮ್ಮೆಲ್ಲರಿಂದ ಬರಬೇಕು. ಮುಖ್ಯಮಂತ್ರಿಗಳೇ, ಮಾನ್ಯ ಸಚಿವರುಗಳೇ, ಸಮಾರಂಭದ ಕೇಂದ್ರ ಬಿಂದು ಡಾಕ್ಟರ್ ರಾಜ್ಕುಮಾರ್ ಅವರೇ, ಇನ್ನಿತರ ಗಣ್ಯರೇ, ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ 50 ವರ್ಷ ಪೂರೈಸುತ್ತಿರುವ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಅವರ ಅದ್ವಿತೀಯ ಕಲಾ ಸೇವೆಯ ಸವಿ ನೆನಪಿನಲ್ಲಿ ಸಾರ್ಥಕ ಸುವರ್ಣ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ತಮ್ಮ ಚಿತ್ರ ಜೀವನದ ಉದ್ದಕ್ಕೂ ವಿಭಿನ್ನ ಬಹಳ ಸೌಜನ್ಯ ಉಳ್ಳ ವ್ಯಕ್ತಿಯಾದ ಶ್ರೀಮಾನ್ ಧರ್ಮಸಿಂಗ್ರವರೇ, ನಮಗೂ ಭಾಳ ವರ್ಷಗಳಿಂದ ಆಪ್ತರು. ಸೇವೆಯ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ, ಅವರ ಸಾಧನೆಗಳನ್ನ ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ, ಅವರ ಮೊದಲನೇ ಚಿತ್ರದಿಂದ ಕಡೆ ಚಿತ್ರ ಇವತ್ತು ಕಡೆದಿಂದ ಇಲ್ಲ, ಇನ್ನು ಮುಂದಕ್ಕೆ ಇನ್ನು ಚಿತ್ರಗಳು ಮಾಡಬೇಕು ಅವರು ಅನ್ನೋ ಆಸೆ ಅವರಲ್ಲಿದೆ. ಆ ಆಸೆಗೆ ದೇವರವರಿಗಿನ್ನ ಶಕ್ತಿ ಕೊಡಲಿ. ನಿಮ್ಮೆಲ್ಲರ ಶಕ್ತಿ, ಈ ಅಭಿಮಾನಿಗಳ ಶಕ್ತಿ ಅವರಲ್ಲಿ ತುಂಬಿದ್ರೆ ಇನ್ನೂ ಹಲವಾರು ಚಿತ್ರಗಳನ್ನ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಆದರೆ ಹೆಚ್ಚು ನಾನು ಸಮಯ ಯಾತಕ್ಕೆ ತಗೊಳ್ಳಲ್ಲ, ನಾನು ಕೂಡ ಅವರ ಜೊತೆಲಿ ಬಹಳ ವರ್ಷಗಳ ಕಾಲದಿಂದ ಅವ್ರನ್ನ ಹತ್ತಿರದಿಂದ ನೋಡಿದ್ದೀನಿ. ನನಗೂ ಅವ್ರಿಗೂ ಅವ್ರ ವಯಸ್ಸಲ್ಲಿ ದೊಡ್ಡದಾಗಿದ್ರೂ ಚಿಕ್ಕವ್ರ ಜೊತೆ ಚಿಕ್ಕವ್ರ ಥರ ಇರ್ತಾರೆ, ಬಡವ್ರ ಜೊತೆ ಬಡವ್ರ ಥರ ಇರ್ತಾರೆ, ಕಲಾವಿದನ ಜೊತೆ ಇರ್ತಾರೆ, ಗಾಯಕರ ಜೊತೆ ನಾನು ಗಾಯಕ ಅಂತ ಎಲ್ಲ ವಿದ್ಯುತ್ ರಂಗದಲ್ಲೂ ಕೂಡ ಅವರು ಸಾಧನೆ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಇಲ್ಲಿ ಕನ್ನಡ ಜನತೆಗೆ ಹೇಳೋದಕ್ಕೆ ಇಷ್ಟಪಡಲ್ಲ. ಆದರೆ ಅವರ ಮನುಷ್ಯತ್ವ, ಅವರ ಹೃದಯ ಶ್ರೀಮಂತಿಗೆ ಏನಂತ ಇದೆ ಅಂತ ಹೇಳಕ್ಕೆ ಎರಡು ಮಾತಿನಲ್ಲಿ ನನಗೆ ಆಸೆ ಪಡ್ತೀನಿ. ನಾನು 25 ವರ್ಷಗಳ ನಂತರ ಅವರ ಜೊತೆಲಿ ನನಗೆ ಒಂದು ಅವಕಾಶ ಮಾಡಿಕೊಟ್ರು. ಒಡ ಹುಟ್ಟಿದವರು ಅಂತ ಒಂದು ಚಿತ್ರ ಮಾಡಿದ್ರು. ನಾನು ಅವ್ರ ಮನೆಗೆ ಹೋದಾಗ ಅವರ ಎಲ್ಲ ಕತೆ ಮಾಡಬೇಕಾದ್ರೆ ಏನು, ನಿಮಗೆ ಯಾವ ರೀತಿ ಪಾತ್ರ ಏನು ಅಂತ ನಾನು ಕೇಳೋಕೆ ಹೋಗಲಿಲ್ಲ. ನಾನು ಇಷ್ಟೇ ಹೇಳಿದೆ, ಅವ್ರು ನನಗೆ ಹೊಡೆಯಬಾರ್ದು, ನಾನು ಅವ್ರಿಗೆ ಹೊಡೆಯಬಾರ್ದು, ಅವ್ರು ನನಗೆ ಬೊಯ್ಯಬಾರ್ದು, ನಾನು ಅವ್ರಿಗೆ ಬೊಯ್ಯಲ್ಲ. ಇನ್ನೇನಾದರೂ ಚಿತ್ರ ಮಾಡಿ ನಾನು ಪಾತ್ರ ವಹಿಸ್ತೀನಿ ಅಂತ ಹೇಳಿದೆ. ಆದರೆ ಅವರ ಗುಣ ಏನು ಅಂತ ನಿಮಗೆ ಹೇಳ್ತೀನಿ, ಅದು ಗೊತ್ತಿರೋದಿಲ್ಲ ಜನಕ್ಕೆ. ಅಷ್ಟು ದೊಡ್ಡ ಕಲಾವಿದರು ಅವರ ಮೊದಲನೇ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟರು. ಯಾವುದೇ ಕಾರಣದಲ್ಲಿ ಎಲ್ಲೇ ಪಬ್ಲಿಸಿಟಿ ಮಾಡಲಿ, ಎಲ್ಲೇ ನಾನು ಫೋಟೋ ಹಾಕಲಿ, ಅಂಬರೀಷ್ ಫೋಟೋ ಅದಕ್ಕಿಂತ ಅರ್ಧ ಇಂಚು ಉದ್ದ ಇರಬೇಕೇ ಹೊರತು ಯಾವ ಕಟೌಟ್ ನಿಲ್ಸಿದ್ರು ಒಂದು ಅರ್ಧ ಇಂಚು ಕಮ್ಮಿ ಆಗಬಾರ್ದು ಅಂತ ಎಲ್ರಿಗೂ ಎಚ್ಚರಿಕೆ ಕೊಟ್ಟಿದ್ರು. ಅವ್ರು ನನಗಿದು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೆ, ಅದು ನನಗೆ ಗೊತ್ತಿದೆ. ಅಂದರೆ ಒಬ್ಬ ಕಲಾವಿದನಿಗೆ ಇಷ್ಟು ಮೇಲ್ತರ ಇರಬೇಕಾದ್ರೆ ಇನ್ನೊಬ್ಬ ನನ್ನಂಥ ಚಿಕ್ಕ ಕಲಾವಿದನಿಗೆ ಈ ರೀತಿ ಒಂದು ಮಾನ್ಯತೆ, ಒಂದು ಮರ್ಯಾದೆ ಅಂತ, ಅದು ಅವರ ದೊಡ್ಡತನ, ಅವರ ಹೃದಯ ಶ್ರೀಮಂತಿಕೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.
ಹಲೋ, ಬ್ಯಾಕ್ ಲೈಟ್ಸು ಸ್ವಲ್ಪ ಆಫ್ ಮಾಡಬೇಕಂತೆ. ಕ್ಯಾಮ್ರಾಸ್ಗೆ ಬ್ಯಾಕ್ ಲೈಟ್ಸ್ ತೊಂದರೆ ಆಗ್ತಾ ಇದೆ. ಬ್ಯಾಕ್ ಲೈಟ್ಸು ಕ್ಯಾಮ್ರಾಗೆ ಫೇಸ್ ಆಗುವಂಥ ಲೈಟ್ಸು ಸ್ವಲ್ಪ ಆಫ್ ಮಾಡಬೇಕು. ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಾಗಿರೋ ಎಲ್ಲ ಗಣ್ಯ ವ್ಯಕ್ತಿಗಳೇ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ದಿನದ ಕೇಂದ್ರ ಬಿಂದು, ಆಕರ್ಷಣೀಯ ಬಿಂದು, ಧ್ರುವತಾರೆ, ನಮ್ಮ ನೆಚ್ಚಿನ ಮೆಚ್ಚಿನ ರಾಜಣ್ಣ ಅವರೇ, ರಾಜಣ್ಣನ ಬಗ್ಗೆ ಮಾತಾಡಬೇಕು ಅಂತಂದರೆ ದೇಹದಲ್ಲಿ ಉಳ್ಕೊಂಬಿಟ್ಟಾಗ ಯಾವ ಭಾಷೆನೂ ಕೆಲಸಕ್ಕೆ ಬರಲ್ಲ. ರಾಜಣ್ಣ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಖಂಡಿತ ನನಗಿಲ್ಲ. ಯೋಗ ಇದೆ, ಖಂಡಿತ ಯೋಗ ಇದೆ. ನನಗೆ 7 ವರ್ಷ ಇದ್ದಾಗ ಮೊದಲನೇ ಸಾಲಿ ನಾನು ರಾಜಣ್ಣ ಅವ್ರನ್ನ ನೋಡಿದ್ದು ಮೈಸೂರು ಶೂಟಿಂಗ್ನಲ್ಲಿ, ನಾಗಾರ್ಜುನ ಅನ್ನೋ ಚಿತ್ರದಲ್ಲಿ. ಆವತ್ತಿನಿಂದ ಅವ್ರ ಹಿಂದೆ ಬರ್ತಾ ನೋಡಿಕೊಂಡೇ ಬಂದರೆ ಅವ್ರು ಎಷ್ಟು ಎತ್ತರದಲ್ಲಿ ಇದ್ದಾರೆ ಅಂದರೆ ಅವರ ಸಾಧನೆ ಆ ಥರ. ಅವರ ಎತ್ತರ ಆಕಾಶ ನೋಡೋಕೆ ಹತ್ತಿರ ಕಾಣಿಸುತ್ತೆ, ನೋಡಿದಷ್ಟು ಅದು ಎತ್ತರ. ಮುಟ್ಟಬೇಕು ಅನ್ನೋ ಆಸೆ, ಬೇಕಾಶನಕ್ಕೆ ಆಸೆ ಇರುತ್ತೆ, ಎಲ್ಲ ಕಲಾವಿದರಿಗೂ ಇರುತ್ತೆ. ಆದರೆ ಮುಟ್ಬೋದು, ಮಾನಸಿಕವಾಗಿ ಮುಟ್ಬೋದು, ದೈಹಿಕವಾಗಿ ಮುಟ್ಟೋಕ್ಕಾಗಲ್ಲ. ಆದರೆ ಇಂತಹ ಒಂದು ತಾರೆ, ಇಂತಹ ಒಂದು ಶಕ್ತಿ, ಅವ್ರ ಜೊತೆ ಇರೋ ಒಂದು ಯೋಗ ಭಗವಂತ ನಮಗೆ ಜನ್ಮದಲ್ಲಿ ಕೊಟ್ಟಿದ್ದಾನಲ್ಲ, ಅದಕ್ಕೆ ನಾವು ಅವನಿಗೆ ಕೃತಜ್ಞತರಾಗಿರ್ಬೇಕು. ಎಲ್ಲಿಂದ ನಾವು ಕಾಲೇಜ್ನಲ್ಲಿ ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಯಾವುದೇ ಒಂದು ನಾಟಕ ಅಥವಾ ಯಾವುದೇ ಒಂದು ಕಥೆ ಅಂತ ಬಂದಾಗ ಪಾತ್ರ ಯಾವುದೇ ಆಗಿರಲಿ, ಆ ಪಾತ್ರದಲ್ಲಿ ನಾವು ರಾಜಣ್ಣ ನೋಡ್ತಾ ಇದ್ವು, ಅವ್ರನ್ನ ಅನುಸರಿಸ್ತಾ ಇದ್ವು. ಯಾಕೆಂದ್ರೆ ಅವರ ಬಾಯಿನಲ್ಲಿ ನಮ್ಮ ಭಾಷೆ ಬಂದರೆ ಅದರ ಒಂದು ಧೀಮಂತ, ಅದರ ಶ್ರೀಮಂತಿಕೆನೇ ಬೇರೆ. ಇಟ್ಕೊಂಡು ನಾವು ಬದುಕಬೇಕಾಗತ್ತೆ, ಬಾಳಬೇಕಾಗತ್ತೆ. ಎಷ್ಟೇ ಹೇಳಿದ್ರು ಕೂಡ ಮನಸ್ಸಿನಲ್ಲಿ ಸದಾ ಯಾವುದೇ ಸರ್ಕಾರ ಅಪರೂಪಕ್ಕೆ ಒಂದೊಂದು ಒಳ್ಳೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದು ಒಂದು ಅಪರೂಪದ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗತ್ತೆ. ಬಹಳ ದಿವಸಕ್ಕಾದರೂ ಕೂಡ 8 ವರ್ಷಕ್ಕೆ ನನ್ನ ಮಗ ದಂಟು ಅಂತ ಒಂದೊಂದು ಸರಿ ಎಚ್ಚರಿಕೆ ಆಗುತ್ತೆ ಸರ್ಕಾರಗಳಿಗೆ. ಯಾವತ್ತೋ ಮಾಡಬೇಕಾಗಿದ್ದಂಥ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಅದಕ್ಕಿಂತ ಆ ಭಾವನೆ ಇದೆ, ಆ ದೊಡ್ಡತನವನ್ನು ತೋರಿಸಿದ್ದಾರೆ. ಧರ್ಮಸಿಂಗ್ ಅವರು ಮತ್ತು ಸಿದ್ದರಾಮಯ್ಯನವರು, ಶಿವರಾಮ್ನವರಿಗೆ, ಅವರಿಗೆ ವಿಶೇಷವಾಗಿ ಕಲಾಭಿಮಾನಿಗಳ ಮತ್ತು ಕಲಾವಿದರ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಆದರೆ ಇದರ ಮಧ್ಯದಲ್ಲಿ ಇವತ್ತಿನ ದಿವಸ ಸಾರ್ಥಕ ಸುವರ್ಣ ಮತ್ತು ಸನ್ಮಾನ, ಒಂದು ಕಡೆ ಸನ್ಮಾನ ಸಣ್ಣದಾಗಿ ಅವ್ಯವಸ್ಥೆಯಲ್ಲಿ, ಒಂದು ಕಡೆ ಅವಮಾನ ಸಣ್ಣದಾಗಿ ಆಗೋಯ್ತು. ಯಾರನ್ನು ಕುರ್ತು ಹೇಳ್ತಿಲ್ಲ, ತಮಾಷೆಗೆ ಹೇಳ್ತಿದ್ದೀನಿ. ನಾನು ಸನ್ಮಾನದ ಮಾತಾಡಬೇಕು ಅಂತ ಬಂದಿದ್ದೆ, ನನ್ನನ್ನು ಒಳಗಡೆ ಬಿಟ್ರು. ನನ್ನ ಜೊತೆಯಲ್ಲಿ ನನ್ನ ಹೆಂಡತಿಯು ರಾಜ್ಕುಮಾರಿಗೆ ಚಪ್ಪಾಳೆ ಹೊಡಿಬೇಕು ಅಂತ ಬಂದ್ಲು. ಒಬ್ಬ ಪೊಲೀಸ್ ಅಧಿಕಾರಿ ಗೆಟ್ ಔಟ್, ನಿನಗೆ ಜಾಗ ಇಲ್ಲ ಅಂದ, ಆಕೆಗಂದ. ಒಂದು ಕಡೆ ಸನ್ಮಾನ, ಇನ್ನೊಂದು ಕಡೆ ಅವಮಾನ. ಈ ಪೊಲೀಸ್ ಅಧಿಕಾರಿಗಳು ಸ್ವಲ್ಪನಾದ್ರೂ ಇಂಥ ಜಾಸ್ತಿ ಜನಸಂಖ್ಯೆ ಇರುವಂತ ಟೈಮ್ನಲ್ಲಿ ಪೊಲೀಸ್ನವರು ತಮ್ಮ ಮೂಲಭೂತವಾದ ವರ್ತನೆಯನ್ನು ಬಿಟ್ಟು ಬೇರೆ ರೀತಿಯಲ್ಲಿ ವರ್ತಿಸಬೇಕಾದ್ದು ಅನಿವಾರ್ಯ ಅನ್ನೋ ರೀತಿಯಲ್ಲಿ ನಾನು ಹೇಳಬೇಕಾದ್ದು ಅಗತ್ಯ. ಅಂದ್ರೆ ಎಲ್ಲೋ ಒಂದು ಕಡೆ ಗೆಟ್ ಔಟು, ಕತ್ತಿಡಿದು ಹೋಗ್ತೀನಿ ಅನ್ನೋ ಮಾತನ್ನು ಯಾಕೆ ಹೇಳಿದ್ರು ಅಂದ್ರೆ, ಜಾಗ ಚಿಕ್ಕದು, ಸೌಜನ್ಯದಿಂದ ವರ್ತಿಸಬೇಕು ಅನ್ನುವ. ಈಗ ನಾನು ಮನೆಗೆ ಹೋದ್ರೆ ನನ್ನ ಹೆಂಡತಿ ಅಕಸ್ಮಾತ್ ಒಳಗೆ ಬಿಡದೇ ಇದ್ರೆ ಅಲ್ಲಿ ತಿರ್ಗಾ ನನಗೆ ಅವಮಾನ, ಇವರಿಗೆ ಸನ್ಮಾನಕ್ಕೆ ಬಂದು ನಾನು ಅವಮಾನ ಮನೇಲಿ ಅನುಭವಿಸ್ಬೇಕಾ? ಹಾಗಾಗಿ ಹೆಂಗೋ ಪರದಾಟ ಬಿಟ್ಕೊಂಡು ನಮ್ಮ ನರೇಂದ್ರ ಬಾಬು ಅವರು ಒಳಗೆ ಬಿಡಿಸಿದ್ದಾರೆ. ಹಾಗಾಗಿ ಏನು ಅಪಾಯ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೆ. ಇನ್ನೊಂದು ವಿಚಾರವನ್ನು ಹೇಳಬೇಕು ಅಂತ ಬಹಳ ಇಷ್ಟ ಇದೆ. 20-25 ಜನ ಖಳನಾಯಕರು, ಅಲ್ಲ ನಾಯಕರುಗಳು ಬಂದಿದ್ದಾರೆ ಇಲ್ಲಿ ಸ್ಟೇಜ್ ಮೇಲಿರೋ. ನಾನು ಒಬ್ಬನೇ ಖಳನಾಯಕಾರಿ. ಎಷ್ಟು ಭಯ ಇದೆ ನೋಡ್ರಿ. ಇಷ್ಟೊಂದು ಜನ ನನ್ನ ಒಬ್ಬನ ಸೆದೆ ಬಡಿಯಕ್ಕೆ ಬಂದವರು. ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಇಲ್ಲಿರೋರೆಲ್ಲ ನಾಯಕರೇ, ನಾನು ಒಬ್ಬನೇ ಶಾಸ್ತ್ರಕ್ಕೆ ಖಳನಾಯಕ ಇಲ್ಲಿರೋದು. ಅಂದ್ರೆ ಈ ದೇಶದಲ್ಲಿ ಒಬ್ಬ ದುಷ್ಟನ್ನ ಸೆದೆ ಬಡಿಯಕ್ಕೆ ಎಷ್ಟೊಂದು ಶಿಷ್ಟ ಜನ ಹೋರಾಟ ಮಾಡ್ತಾರೆ, ಆದ್ರೂ ಆಗೋದಿಲ್ವಲ್ಲ, ಇಂಥವ್ರು ಉಳ್ಕೊಂಡೇ ಬಿಡ್ತೀನಲ್ಲ ಅನ್ನೋ ಭಯ ಇದೆ. ಅದು ಸಾಂಕೇತಿಕವಾಗಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಚಾರವನ್ನ ಹೇಳಲೇಬೇಕಾಗಿದೆ. ನಾನು ಬಹಳ ಉದ್ದನೆ ಭಾಷಣ ಮಾಡೋಕೆ ಹೋದ್ರೆ CM ಅವರು ಆಗಲೇ ದುರ್ಗುಟ್ಕೊಂಡು ನೋಡ್ತಿದ್ದಾರೆ, ಸಾಕು ಬಾರಪ್ಪ ಅಂತ. ಒಂದಂತೂ ಹೇಳ್ತೀನಿ, ಮುಖ್ಯಮಂತ್ರಿಗಳು ಬಹಳ ಅಪರೂಪದ ದೊಡ್ಡ ಗುಣದ ವ್ಯಕ್ತಿ, ತೂಕವಾದ ವ್ಯಕ್ತಿ, ಮತ್ತು ಎಲ್ಲ ವಿಚಾರಗಳಲ್ಲೂ ಕೂಡ ಹಾಗೆ ಆ ವ್ಯಕ್ತಿಗಳು. ಸಿದ್ದರಾಮಯ್ಯನವರು ಕೂಡ ಬಹಳ ಚಿಂತನೆಯನ್ನು ಮಾಡ್ತಾರೆ. ಆದ್ರೆ ಒಂದು ನಿಮ್ಮ ಕಿವಿಯಲ್ಲಿ ಹೇಳ್ತೀನಿ, ನಿಮ್ಮ
ಪರ್ಮನೆಂಟ್ CM ಪಟ್ಟ ನಿಮ್ಮಿಬ್ಬರಿಗೂ ಸಿಕ್ಕಲ್ಲ, ನನ್ನ ಒಬ್ಬನಿಗೆ ಸಿಕ್ಕೋದು, ಅದು ಸಿನಿಮಾದಲ್ಲಿ ಮಾತ್ರ. ಹಾಗಾಗಿ ನಾವು ಮಾಜಿಗಳಾದ್ರೆ ಇಲ್ಲಿಗೆ ಬಂದ್ಬಿಡಿ, ನಿಮಗೂ ಪರ್ಮನೆಂಟ್ CM ಪರ್ಮನೆಂಟ್ DFCM ಸಿಕ್ಬಹುದೇನೋ. ಯಾಕಂದ್ರೆ ಆ ಜಾಗ ಖಾಲಿ ಮಾಡಿದ್ರೆ ನಾವು ಹೋಗಲು ಕೂತ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಯಾವತ್ತಾದ್ರೂ ಜಾಗ ಖಾಲಿ ಮಾಡಿ ತಮಾಷೆಗೆ ಎರಡು ಮಾತು ಹೇಳಿ, ಒಂದು ಸರ್ಕಾರಕ್ಕೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ 5 ಚಿತ್ರ ಮಾಡಿದ್ದೀನಿ. ಅಲ್ಲೂ ಕೂಡ ಅಯೋಗ್ಯ ಪಾತ್ರಗಳೇ ಕೊಟ್ಟಿದ್ದು ನನಗೆ. ಅಲ್ಲೂ ಏನು ಒಳ್ಳೆ ಪಾತ್ರಗಳು. ಕೊನೆಯ ಚಿತ್ರ ಅವ್ರ ಶಬ್ದವೇದಿಯಲ್ಲೂ ಅಯೋಗ್ಯ ಪಾತ್ರವೇ. ಆದ್ರೆ ಅಂಬರೀಷ್ ಅವ್ರು ಹೇಳಿದಾಗ ಒದೆ ತಿಂದಿಲ್ಲ, ಬರೀ ಮಾತಿನಲ್ಲಿ ಹೊಡೆದಾಟ ಒಬ್ರಿಗೊಬ್ರಿಗೆ ಅನ್ನತಕ್ಕಂಥ. ಕನ್ನಡೇತರರು ಬೆಂಗಳೂರಿನಲ್ಲಿದ್ದಾರೆ, ಕೇವಲ 38% ಕನ್ನಡಿಗರು ಮಾತ್ರ ಬೆಂಗಳೂರಿನಲ್ಲಿ ಇದ್ದೀವಿ. ಗಡಿ ಪ್ರದೇಶದ ಸಮಸ್ಯೆ ಜಾಸ್ತಿ ಇದೆ. ತಾವೆಲ್ಲ ಸರ್ಕಾರ ಸ್ಪಂದಿಸ್ತಿದ್ದೀರಾ, ಇನ್ನೂ ಹೆಚ್ಚು ಸ್ಪಂದಿಸಬೇಕಾದ್ರೆ ನಿಮ್ಮ ನಾಯಕತ್ವದಲ್ಲಿ ಅಂತ ಕಂಟಕ ಬಂದಾಗ ಕೊನೆಯವರೆಗೂ ಅನ್ನದ ಋಣ ನಿಮ್ಮ ಮೇಲೆ ಇರೋದ್ರಿಂದ, ನಿಮ್ಮ ಜೊತೆಯಲ್ಲಿ ನಾವು ಅನ್ನದ ಋಣದ ಭಾರವನ್ನು ಹೊತ್ತಿರೋದ್ರಿಂದ ಆ ಕರ್ತವ್ಯವನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು, ನಿಂತ್ಕೋಬೇಕು ಮುಂಚೂಣಿಯಲ್ಲಿ ಅನ್ನೋ ಮಾತನ್ನು ಹೇಳಿ ಚೇಂಬರ್ಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ. ಸರ್ಕಾರದ ಸೌಲಭ್ಯಗಳನ್ನು ಪಡಿಬೇಕಾದ್ರೆ ಅಲ್ಲಿದೆ ಚಿತ್ರ ಬಂಗಾರದ ಮನುಷ್ಯ ಕೃತಿ ರಚಿಸಿದ ವಾರ್ತಾ ಇಲಾಖೆಯ ಅಧಿಕಾರಿಗಳಾದ ಶ್ರೀ ಆನಾ ಪ್ರಹ್ಲಾದರಾವ್ ಅವರಿಗೆ ಪುಷ್ಪಗುಚ್ಛವನ್ನು ನೀಡಬೇಕೆಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಧರ್ಮಸಿಂಗ್ ಅವರನ್ನು ಕೋರುತ್ತೇನೆ. ಈ ಇಡೀ ಸಮಾರಂಭದ ರೂವಾರಿ ಸನ್ಮಾನ್ಯ ವಾರ್ತಾ ಸಚಿವರಾದ ಶ್ರೀ ಬಿ ಶಿವರಾಮ್ ಅವರು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೋರುತ್ತೇನೆ. ಚಲನಚಿತ್ರ ಕಲಾವಿದರಾದ ಶ್ರೀ ಅಂಬರೀಷ್ ರವರೇ, ಶ್ರೀ ವಿಷ್ಣುವರ್ಧನ್ ಅವರೇ, ಶ್ರೀಮತಿ ಜಯಂತಿ ಅವರೇ, ಶ್ರೀ ಮುಖ್ಯಮಂತ್ರಿ ಚಲನಚಿತ್ರ ರಂಗಕ್ಕೆ ಪಾದಾರ್ಪಿಸಿದ 50 ವರ್ಷಗಳ ಶುಭ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಏರ್ಪಡಿಸಿರುವ ಈ ವರ್ಣರಂಜಿತ ಚಿನ್ನದ ಹಬ್ಬ ಸಾರ್ಥಕ ಸುವರ್ಣ ಸಮಾರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೀವನ ಸಾಧನೆ ಕುರಿತು ಮಹತ್ವಯುತ ಪುಸ್ತಕ ಬಂಗಾರದ ಮನುಷ್ಯ ಕೃತಿಯನ್ನು ನಾನು ಬಹಳ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ. ನಮ್ಮ ಇಲಾಖೆಯಲ್ಲಿ ಅಧಿಕಾರಿಯಾಗಿರುವ ಆನಾ ಪ್ರಹ್ಲಾದರಾವ್ ಅವರು ಈ ಪುಸ್ತಕ ರಚಿಸಿದ್ದಾರೆ. ಬಂಗಾರದ ಮನುಷ್ಯ ಅತ್ಯಂತ ಮಾಹಿತಿಪೂರ್ಣ ಪುಸ್ತಕವಾಗಿದ್ದು, ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರುವ ಒಟ್ಟಾರೆ ಚಿತ್ರಗಳು, ಚಿತ್ರರಂಗದಲ್ಲಿನ ಅವರ ಅನುಪಮ ಸಾಧನೆ ಹಾಗೂ ಸಮಾಜಕ್ಕೆ ಅವರು ನೀಡಿರುವ ಮಹತ್ವಪೂರ್ಣ ಕೊಡುಗೆಯ ಮೇಲೆ ಬೆಳಕು ಚೆಲ್ಲಿಸಿದೆ. ಜೋಗದ ಸಿರಿ ಬೆಳಕಿನಲ್ಲಿ ಅಂತಹ ಸುಂದರ ಗೀತೆಯ ಮೂಲಕ ಈ ನಾಡಿನ ಪ್ರತಿಯೊಬ್ಬ ಕನ್ನಡಿಗರಿಗೂ ಪರಿಚಯಿತರಾಗಿರುವ ಸಹೃದಯ ಕವಿ ಡಾಕ್ಟರ್ KS ನಿಸಾರ್ ಅಹಮದ್ ಅವರು ಈ ಪುಸ್ತಕಕ್ಕೆ ಬರೆದಿರುವ ಮುನ್ನುಡಿಯಲ್ಲಿ ಈ ಕೃತಿಯ ಬಗ್ಗೆ ಅನೇಕ ಮಾತುಗಳನ್ನು ಉಲ್ಲೇಖಿಸಲು ಇಚ್ಛಿಸುತ್ತೇನೆ. ಆನಾ ಪ್ರಹ್ಲಾದರ ಪ್ರಸ್ತುತ ಪುಸ್ತಕ ಡಾಕ್ಟರ್ ರಾಜ್ ಅವರ ಬಗೆಗೆ ಹಲವಾರು ಉಪಯುಕ್ತ ಸಂಗತಿಗಳನ್ನು ಮನವರಿಕೆ ಮಾಡಿಕೊಡುತ್ತದೆ. ಮೊದಲಿನಿಂದ ಕೊನೆಯ ತನಕ ಸ್ವಾರಸ್ಯದ ವಿಚಾರಗಳನ್ನು ನಿವೇದಿಸುತ್ತಾ ಮುಂದುವರಿಯುತ್ತದೆ. ಬಂಗಾರದ ಮನುಷ್ಯ ಕೃತಿ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಭಾವಂತ ವ್ಯಕ್ತಿತ್ವದ ಮೇಲ್ಮೆಯನ್ನು, ಅವರ ಬಾಳಿನ ಕೃತ್ಯತೆಯನ್ನು ಮನಗಾಣಿಸುವ ಯಶಸ್ವಿ ಪ್ರಯತ್ನವಾಗಿದೆ. ಬಂಗಾರದ ಮನುಷ್ಯ ಕೃತಿ ಹಲವಾರು ಭಾಗಗಳಲ್ಲಿ ಮಾಹಿತಿಯನ್ನು ತೆರೆದಿಡುತ್ತಾ ಹೋಗುತ್ತದೆ. ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರುವ ಪೌರಾಣಿಕ, ಐತಿಹಾಸಿಕ, ಭಕ್ತಿ ಪ್ರಧಾನ, ಜಾನಪದ, ಕಾದಂಬರಿ ಆಧಾರಿತ ಪತ್ತೇದಾರಿ ಹಾಗೂ ಸಾಮಾಜಿಕ ಚಿತ್ರಗಳ ಬಗ್ಗೆ ಈ ಪುಸ್ತಕದಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಡಾಕ್ಟರ್ ರಾಜ್ಕುಮಾರ್ ಜೊತೆ ಅಭಿನಯಿಸಿರುವ ಸಹ ಕಲಾವಿದರು, ತಂತ್ರಜ್ಞರ ಬಗ್ಗೆ ತಿಳಿಸುವ ಹಾಲು ಜೇನು, ಡಾಕ್ಟರ್ ರಾಜ್ಕುಮಾರ್ ಚಿತ್ರಗಳಲ್ಲಿ ಅಳವಡಿಸಿರುವ ಮಧುರ ಗೀತೆಗಳ ಬಗ್ಗೆ ಮಾಹಿತಿ ನೀಡುವ ಮಧುರವಿ, ಮಂಜುಳಾ ಗಾನ, ಡಾಕ್ಟರ್ ರಾಜ್ಕುಮಾರ್ ಅವರು ಸಾಮಾಜಿಕವಾಗಿ ಈ ನಾಡಿಗೆ ನೀಡಿರುವ ಕೊಡುಗೆ ಬಗೆಗಿನ ಜನಸ್ಪಂದನ, ಡಾಕ್ಟರ್ ರಾಜ್ಕುಮಾರ್ ಅವರ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ವಿವರಗಳನ್ನು ನೀಡುವ ಸಮರೋತ್ಸವ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂದ ವಿವಿಧ ಪ್ರತಿಷ್ಠಿತ ಪ್ರಶಸ್ತಿಗಳ ಬಗ್ಗೆ ವಿವರ ನೀಡುವ ಪುರಸ್ಕಾರ, 108 ದಿನ ಕಾಡಿನಲ್ಲಿ ಕಾಲ ಕಳೆದ ಬಗ್ಗೆ ವಿವರ ನೀಡುವ ವನವಾಸ ಹಾಗೂ ಅವರ ಬದುಕಿನ ರೋಚನ ಸಂಗತಿಗಳ ಬಗ್ಗೆ ಬೆಳಕು ಚೆಲ್ಲುವ ಅನನ್ಯ ಸಾಧಕ ಅಧ್ಯಾಯಗಳನ್ನು ಆಸಕ್ತಿಯಿಂದ ಓದಿಕೊಂಡು ಹೋಗಬಲ್ಲದು. ಸರ್ಕಾರ ಇಂದು ಈ ಪುಸ್ತಕವನ್ನು ಬಿಡುಗಡೆ ಮಾಡುವ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕಿನ ಸಾಧನೆಯನ್ನು ದಾಖಲಿಸಿದಂತಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಕನ್ನಡ ಚಲನಚಿತ್ರೋದ್ಯಮಕ್ಕೆ ನೀಡಿರುವ
ಪ್ರೋತ್ಸಾಹ ಹಾಗೂ ಕಾಳಜಿಯ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲು ನಾನು ಇಚ್ಛೆ ಪಡುತ್ತಿದ್ದೇನೆ. ಒಂದು, ಕರ್ನಾಟಕ ಸರ್ಕಾರ ಪ್ರಶಸ್ತಿ ಪಡೆದ ಚಿತ್ರಗಳನ್ನು ಹೊರತುಪಡಿಸಿ 20 ಗುಣಾತ್ಮಕ ಚಿತ್ರಗಳಿಗೆ ಸಬ್ಸಿಡಿ ಅಥವಾ ಸಹಾಯಧನ ನೀಡುವ ಮೂಲಕ ತನ್ನ ಕಾಳಜಿ ಮೆರೆದಿದೆ. ಎರಡನೆಯದು, ಮಕ್ಕಳ ಚಿತ್ರ ನಿರ್ಮಾಣಕ್ಕೆ ಪ್ರೋತ್ಸಾಹ ನೀಡಬೇಕು ಎಂಬುದಕ್ಕಾಗಿ ಈ ವರ್ಷದಿಂದ 2 ಮಕ್ಕಳ ಚಿತ್ರಕ್ಕೆ ತಲಾ 25 ಲಕ್ಷ ರೂಪಾಯಿ ಸಹಾಯಧನ ನೀಡುತ್ತದೆ. ಇದಲ್ಲದೆ ಮುಂದಿನ ವಾರ ಕನ್ನಡ ಚಲನಚಿತ್ರಗಳ ರಾಜ್ಯ ಸರ್ಕಾರ ವತಿಯಿಂದ ಪ್ರಶಸ್ತಿಯನ್ನು ನೀಡಲಾಗುವುದು. ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕೂಡ ಏರ್ಪಡಿಸಲಾಗಿದೆ. ಈ ಮೂಲಕ ರಾಜ್ಯ ಸರ್ಕಾರದ ವತಿಯಿಂದ ನೀಡಲು ಉದ್ದೇಶಿಸಿರುವ ಎಲ್ಲ ಪ್ರಶಸ್ತಿ ಪ್ರದಾನ ಸಮಾರಂಭಗಳನ್ನು ಯಶಸ್ವಿಯಾಗಿ ನಡೆಸಿದ ಕೀರ್ತಿ ನಮ್ಮ ಸರ್ಕಾರದ್ದು ಎಂಬುದನ್ನು ಹೇಳಲು ನನಗೆ ಹೆಮ್ಮೆಯಾಗುತ್ತಿದೆ. ಇದಲ್ಲದೆ ಬಹಳ ಮುಖ್ಯವಾಗಿ ಚಿತ್ರರಂಗವನ್ನು ಕಾಡುತ್ತಿರುವ ಪೈರಸಿ ಪೀಡೆಯನ್ನು ಹತ್ತಿಕ್ಕಲು ಆಂಟಿ ಪೈರಸಿ ಆಕ್ಟ್ ರೂಪಿಸಲಾಗಿದ್ದು ಮುಂದಿನ ತಿಂಗಳಲ್ಲಿ ಅನುಷ್ಠಾನಕ್ಕೆ ತರಲಾಗುತ್ತಿದೆ. ಇದೇ ರೀತಿ ಚಿತ್ರೋದ್ಯಮದ ಎಲ್ಲ ಬೇಡಿಕೆಗಳನ್ನು ಸಕಾರಾತ್ಮಕವಾಗಿ ಪರಿಶೀಲಿಸುತ್ತಿದೆ. ಸಾಧ್ಯವಾದ ಎಲ್ಲ ರೀತಿಯ ನೆರವನ್ನು ಸರ್ಕಾರ ಚಿತ್ರೋದ್ಯಮಕ್ಕೆ ನೀಡಲು ಸರ್ಕಾರ ಸದಾ ಸಿದ್ಧವಿದೆ ಎಂಬ ಮಾತನ್ನು ಈ ಮೂಲಕ ಹೇಳಲು ಬಯಸುತ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕದ ಹೆಮ್ಮೆಯ ಪುತ್ರ, ವರನಟ. ಈ ಎಲ್ಲ ಪ್ರಶಸ್ತಿಗಳನ್ನು ಪಡೆಯೋದಕ್ಕೆ ಅವರು 50 ವರ್ಷಗಳ ಕಾಲ ಸುದೀರ್ಘ ಕಾಲ ಕನ್ನಡದ ಸೇವೆ ಮಾಡಿದ್ದಾರೆ. ಅದನ್ನು ನೆನಪು ಮಾಡಿಕೊಂಡು ಇವತ್ತೊಂದು ಸಾರ್ಥಕ ಸುವರ್ಣ ಅಭಿನಂದನಾ ಸಮಾರಂಭ ಏರ್ಪಾಟು ಮಾಡಿದ್ದಾರೆ. ಈ ಸಾರ್ಥಕ ಸುವರ್ಣ ಅಭಿನಂದನಾ ಸಮಾರಂಭದ ಉದ್ದೇಶ ನನ್ನ ದೃಷ್ಟಿಯಿಂದ ಅನ್ನಿಸ್ತದೆ, ಸರ್ಕಾರ ಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತಷ್ಟು ಕಾಲ ಕನ್ನಡದ ಸೇವೆ ಮಾಡೋದಕ್ಕೆ ಪರಮಾತ್ಮ ಆ ತಾಯಿ ಭುವನೇಶ್ವರಿ ಅವರಿಗೆ ಆಯುಸ್ಸು ಆರೋಗ್ಯಗಳನ್ನು ದಯಪಾಲಿಸಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಅವ್ರ ಭಾಷೆಯಲ್ಲೇ ಹೇಳಬೇಕು ಅನ್ನೋದಾದರೆ ಅಭಿಮಾನಿ ದೇವರುಗಳೇ. ಬಣ್ಣದ ಬದುಕು 50 ವರ್ಷದ ಬಣ್ಣದ ಬದುಕಿನಿಂದ ನಾಟಕದ ದಿನದಿಂದ ಹಿಡಿದು ಇಲ್ಲಿವರೆಗೂ ಒಂದೊಂದು ಕೊಂಡಿನೂ ಕೂಡ ಎಲ್ಲೂ ತಪ್ಪದ ಹಾಗೆ ನಾಟಕದ ಜೀವನದ ಸಂಪೂರ್ಣ ನೆನಪನ್ನು ಅಲ್ಲಿಂದ ಇಲ್ಲಿವರೆಗೂ ತಂದು ಅದನ್ನು ಚಿತ್ರರಂಗಕ್ಕೆ ಸೇರಿಸಿ ನಮಗೆ ಮುಂದಿನ ಈ ನಾಟಕ ಹಾಗೂ ಈ ಚಿತ್ರರಂಗಕ್ಕೆ ಕಲಾ ತಪಸ್ವಿಯಾಗಿ 2 ಕಣ್ಣುಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನಮ್ಮ ಅಣ್ಣನವರು, ಅಪ್ಪಾಜಿಯವರೇ, ನಾಟಕ ರಂಗವನ್ನು ಚಿತ್ರರಂಗವನ್ನು ಒಂದನ್ನ ತಂದೆ ಸ್ಥಾನದಲ್ಲಿ ಮತ್ತೊಂದನ್ನು ತಾಯಿ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ಬಂದಿರತಕ್ಕಂಥವ್ರು. ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅನ್ನೋದಾದರೆ ತಂದೆ ತಾಯಿ ಹೇಗೆ ಒಬ್ಬರು ಉಸಿರಾಗಿ ಒಬ್ಬರು ಹೃದಯದ ಮಿಡಿತವಾಗಿರ್ತಾರೋ ಅದೇ ರೀತಿಯಲ್ಲಿ ಅಣ್ಣವರು ನಾಟಕವನ್ನು ಮತ್ತು ಚಿತ್ರರಂಗವನ್ನು ತಮ್ಮ ಹೃದಯದಲ್ಲಿ ಮತ್ತು ಉಸಿರಾಗಿ ಇಟ್ಕೊಂಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತಿನ ದಿವಸ ವೇದಿಕೆ ಮೇಲೆ ಸನ್ಮಾನಕ್ಕೆ ಕುಳಿತಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ತಾವೆಲ್ಲರೂ ಕೂಡ ಇಷ್ಟು ವರ್ಷಗಳಿಂದ ಕಂಡಿದ್ದೀರಿ. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನಾನಿವತ್ತು ಡಾಕ್ಟರ್ ರಾಜ್ಕುಮಾರ್ ಅವರೇ ಅಂತ ಕರೆಯುವುದರ ಬದಲು ಸಿಂಗನಲ್ಲೂರು ಪುಟ್ಸೋಮಯ್ಯನವರ ಮುತ್ತರಾಜರವರೇ ಅಂತ ಕರೀಲಿಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮ ಆತ್ಮ ಸದಾ ಕಾಲ ನಿಮ್ಮ ತಂದೆಯವರಿಗೆ ಜೊತೆಯಲ್ಲೇ ಇರ್ತದೆ. ಪ್ರತಿ ಕ್ಷಣದಲ್ಲೂ ಕೂಡ ನೆನಪನ್ನು ಮಾಡ್ತಾ ಆ ತಂದೆಯ ಆಶೀರ್ವಾದದೊಂದಿಗೆ ಅವರ ಆಸೆಯನ್ನ ತಾವು ನೆರವೇರಿಸಿದ್ರಿ. ಯಾವ ರಂಗಭೂಮಿಯ ಮೊಳಕೆಯನ್ನ ತಮ್ಮ ಕಲಾ ಕುಸುಮವಾಗಿ, ಕಲಾ ಸಸಿಯಾಗಿ, ಕಲಾ ಮೊಳಕೆಯಾಗಿ ರಂಗಭೂಮಿಯಲ್ಲಿ ತಮ್ಮ ತಂದೆಯವರು ನೆಟ್ಟರು. ಎಷ್ಟು ಆಸೆಯಾಗಿ ಚಿತ್ರರಂಗದಲ್ಲಿ ನನ್ನ ಕುವರ ಅತ್ಯಂತ ಎತ್ತರಕ್ಕೆ ಏರಬೇಕೆಂದಿದ್ರು ಅದನ್ನು ತಾವು ಸಾರ್ಥಕಗೊಳಿಸಿದ್ದೀರಿ. ನನ್ನ ಒಂದು ಅನಿಸಿಕೆ ಇವತ್ತಿನ ಸಮಾರಂಭದಲ್ಲಿ ಒಟ್ಟಾರೆ ಇಷ್ಟೇ, ತಾವು ಚಿತ್ರರಂಗಕ್ಕೆ ಮಾತ್ರ ಸೀಮಿತರಾದವರಲ್ಲ. ನೀವು ನಮ್ಮ ರಂಗಭೂಮಿ ಮೊಟ್ಟ ಮೊದಲನೆಯ ಕಲಾವಿದರು.
ಮೊಟ್ಟ ಮೊದಲನೇ ರಂಗಭೂಮಿ ಕಲಾವಿದರಾಗಿ ನಿಮ್ಮ ಬಣ್ಣದ ಬದುಕು ಮೊದಲು 8ನೇ ವರ್ಷದ ಮಗುವಿನಿಂದ ಶುರುವಾದ್ರಿಂದ ನಿಮ್ಮ ಬಣ್ಣದ ಬದುಕು ಕೇವಲ 50 ವರ್ಷಗಳನ್ನು ಮುಗಿಸಿದ್ದಲ್ಲ, ನಮ್ಮ ಹೆಮ್ಮೆಯ ರಂಗಭೂಮಿಯ ಕಲಾವಿದರಾದ ನೀವು 68 ವರ್ಷಗಳ ಸಾಧನೆಯನ್ನ ಮಾಡಿದ್ರಿ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಮೂಲವನ್ನ ಮಾಡಲಿ, ನಿಮ್ಮ ಆರೋಗ್ಯ ಐಶ್ವರ್ಯ ಎಲ್ಲದರಿಂದಲೂ ಕೂಡ ನೆಮ್ಮದಿಯ ಬದುಕನ್ನ ಗಳಿಸಿಕೊಡ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ನನ್ನಂಥ ಒಬ್ಬ ಸಣ್ಣ ಕಲಾವಿದೆಯು ಕೂಡ ನಿಮ್ಮ ಜೊತೆಯಲ್ಲಿ ನಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ನೆನಪು, ನಾನು ನಿಮಗೆ ಅಡ್ಡವಾಗಿ ಕ್ಯಾಮರಾಕ್ಕೆ ಅಡ್ಡವಾಗಿ ಬರ್ತಿದ್ದೆ, ನಾನು ಕಾಮಿಡಿಯನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ. ಆಗ ಶಬ್ದವೇದಿಯಲ್ಲಿ ನೀವು ಒಂದು ಮಾತನ್ನ ಹೇಳಿದ್ರಿ, ನಿರ್ದೇಶಕರು ಅಣ್ಣನವರಿಗೆ ನೀವು ಅಡ್ಡ ಬರ್ತಾ ಇದ್ರಿ, ಅಣ್ಣ ಮುಖ ಕವರ್ ಆಗ್ತಾ ಇದೆ, ನೀವು ದೂರದಿಂದಲೇ ಡೈಲಾಗ್ ಹೇಳಿ ಅಂದಾಗ ನೆನಪು ಮಾಡಿಕೊಟ್ರಿ ಅವ್ರಿಗೆ. ಏನ್ ಹೇಳ್ತಾ ಇದ್ದೀರಾ ನೀವು ಉಮಾಶ್ರೀ ಅವರಿಗೆ ಅಂದ್ರಿ. ಆಗ ಇಲ್ಲ, ನಿಮ್ಗೆ ಅಡ್ಡ ಬರ್ತಾ ಇದ್ದಾರೆ ಉಮಾಶ್ರೀ ಅವರು, ಅದಕ್ಕೆ ದೂರದಿಂದಲೇ ಸಂಭಾಷಣೆ ಹೇಳಿದೆ ಅಂದಾಗ, ಪರವಾಗಿಲ್ಲ ಅವ್ರನ್ನ ಬಿಟ್ಬಿಡಿ, ಅವರು ಓಡೋ ನದಿ, ಅವರನ್ನ ತಡಿಬೇಡಿ, ಅವ್ರ ಪಾಡ್ಗೆ ಅವರು ಸುಳುತುಗ ಪಾಠ ಮಾಡ್ಕೊಂಡು ಹೋಗ್ಲಿ, ಅವ್ರನ್ನ ತಡಿಬೇಡಿ ಅಂದ್ರಿ. ನಿಮ್ಮ ವಿಶಾಲ ಹೃದಯಕ್ಕೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ನಿಮ್ಮ ಜೊತೆಯಲ್ಲಿ ನನಗೆ ಪಾತ್ರ ಮಾಡಲಿಕ್ಕೆ ತಮ್ಮ ಅಪೂರ್ವ ಅಭಿನಯದಿಂದ ಪ್ರೇಕ್ಷಕರ ಮನಸೂರೆಗೊಂಡಿರುವ ಅಪರೂಪದ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಜ್ಯ ಗೌರವ ಸಲ್ಲುತ್ತಿರುವ ಈ ಸಮಯದಲ್ಲಿ ಅಭಿನಂದನಾ ಭಾಷಣ ಮಾಡಬೇಕೆಂದು ಪ್ರಸಿದ್ಧ ಸಾಹಿತಿಗಳು ಹಾಗೂ ಹೆಸರಾಂತ ಚಿತ್ರ ನಿರ್ದೇಶಕರು ಆದ ಶ್ರೀ ಬರಗೂರು ರಾಮಚಂದ್ರಪ್ಪ ಅವರನ್ನು ಕೋರುತ್ತೇನೆ. ಮೊಟ್ಟ ಮೊದಲು ಕನ್ನಡ ಜನತೆಯ ಪರವಾಗಿ ಈ ಇಲಾಖೆಯನ್ನ ಮತ್ತು ಸರ್ಕಾರದ ವರಿಷ್ಠರನ್ನು ನಾನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಈ ಸಮಾರಂಭದ ವೇದಿಕೆ ಬಹಳ ವಿಶಿಷ್ಟವಾದ ರೀತಿಯಲ್ಲಿದೆ ಅಂತ ನನ್ನ ಭಾವನೆ. ಇಲ್ಲಿ ಕಾರ್ಯಾಂಗದ ಪ್ರಮುಖರಿದ್ದಾರೆ, ಶಾಸಕಾಂಗದ ಸಂಕೇತಗಳಿವೆ, ಕಲಾರಂಗದ ಪ್ರತಿಷ್ಠಿತ ವ್ಯಕ್ತಿಗಳಿದ್ದಾರೆ. ಹೀಗಾಗಿ ಕಾರ್ಯಾಂಗ, ಶಾಸಕಾಂಗ ಮತ್ತು ಕಲಾರಂಗ ಎಲ್ಲವೂ ಸೇರಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅವರ 50 ವರ್ಷಗಳ ಸಿನಿಮಾ ಜೀವನದ ಸಲುವಾಗಿ ಇವತ್ತು ಅಭಿನಂದಿಸಲಾಗ್ತಾ ಇದೆ. ಇಂಥ ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನೆಯ ಹೆಸರಿನಲ್ಲಿ 4 ಮಾತುಗಳನ್ನು ಆಡುವ ಅವಕಾಶ ನನಗೆ ಸಿಕ್ಕಿರೋದು ಬಹಳ ಸಂತೋಷಕರವಾಗಿದೆ. ಇದೇ ಸಂದರ್ಭದಲ್ಲಿ ಬಂಗಾರದ ಮನುಷ್ಯ ಎನ್ನುವ ಒಂದು ಕೃತಿಯನ್ನು ಬಿಡುಗಡೆ ಮಾಡಲಾಗಿದೆ. ಆನಾ ಪ್ರಹ್ಲಾದರಾವ್ ಬರೆದಿರೋದು. ಬಂಗಾರದ ಮನುಷ್ಯ ಅನ್ನೋ ಹೆಸರೇನೆ ಬಹಳ ಸಾರ್ಥಕವಾಗಿರ್ತಕ್ಕಂಥ ಹೆಸರು, ಅದಕ್ಕಿರುವಂಥ ವ್ಯಾಪ್ತಿ ಬಹಳ ದೊಡ್ಡದು. ಆದರೆ ಬಂಗಾರದ ಮನುಷ್ಯ ಆಗೋದಕ್ಕಿಂತ ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಅವರು ಬೆವರಿನ ಮನುಷ್ಯ ಅಂತ ನನ್ನ ಭಾವನೆ. ನಮ್ಮ ಸಮಾಜದಲ್ಲಿ ಮತ್ತು ಸಂಸ್ಕೃತಿಯಲ್ಲಿ ಮುಖ್ಯವಾಗಿ 3 ನೆಲೆಗಳಿವೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಒಂದು ಬಲದ ನೆಲೆ, ಎರಡನೇದು ಬುದ್ಧಿಯ ನೆಲೆ, ಇನ್ನೊಂದು ಬೆವರಿನ ನೆಲೆ. ಬಲ ಆಸ್ತಿಯ ಅಧಿಕಾರವನ್ನು ಅವಲಂಬಿಸಿದ್ದು, ಬುದ್ಧಿಯ ನೆಲೆ ಬೌದ್ಧಿಕ ವಲಯವನ್ನು ಆಧರಿಸಿದ್ದು, ಬೆವರು ಇದೆಯಲ್ಲ ಅದು ಬಡ ಜನರನ್ನು ಅವಲಂಬಿಸಿದ್ದು, ಶ್ರಮ ವಲಯವನ್ನು ಅವಲಂಬಿಸಿದ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ಬಂದದ್ದು ಆಸ್ತಿಯ ಅಧಿಕಾರದಿಂದ ಅಲ್ಲ, ಬೌದ್ಧಿಕ ವಲಯದಿಂದ ಅಲ್ಲ, ಈ ಬಡ ಜನತೆಯ ನಿರ್ಲಕ್ಷಿತ ಸಾಮಾಜಿಕ ವಲಯ ಯಾವುದಿದೆ ಅಲ್ಲಿಂದ ಬಂದದ್ರಿಂದ ಅವರು ಮೂಲತಃ ಬೆವರಿನ ಮನುಷ್ಯರು. ಈ ಬೆವರಿನ ಮನುಷ್ಯ ಬಂಗಾರದ ಮನುಷ್ಯ ಆದದ್ದೇನೆ ಸಾಮಾಜಿಕ ಮಹತ್ವದ ಒಂದು ಇತಿಹಾಸ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಬೆವರಿನ ಮನುಷ್ಯನೊಬ್ಬ ಈ ದೇಶದ ಒಳಗಡೆ ಬಂಗಾರದ ಮನುಷ್ಯನಾಗಿ ರೂಪಾಂತರಗೊಳ್ತಕ್ಕಂಥದ್ದು ಒಂದು ವಿಶೇಷವಾದಂತಹ ಸಂದರ್ಭ ಅಂತ ನಾನು ಅಂದ್ಕೊಂಡಿದ್ದೇನೆ. ನನಗಿನ್ನು 2 ನಿಮಿಷದಲ್ಲಿ ಮುಗಿಸಿ ಅಂತ ಹೇಳಿದ ಒಂದು ಚೀಟಿಯನ್ನು ಕೊಟ್ಟಿದ್ದಾರೆ. ಅಭಿನಂದನಾ ಭಾಷಣ ಮಾಡಿ ಅಂತ ಈ ಸಂಪತ್ತಿಗಾಗಿ ನನ್ನನ್ನು ಕೇಳಬೇಕಾಗಿರಲಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು. ಯಾಕೆ ಅಂತಂದರೆ ಅಭಿನಂದನಾ ಭಾಷಣ ಮಾಡೋರಿಗೆ ಕಡೆ ಪಕ್ಷ ಒಂದು 10 ನಿಮಿಷವಾದರೂ ಕಾಲಾವಕಾಶ ಇಲ್ಲದೇ ಇದ್ದರೆ ಅದಕ್ಕೆ ಯಾವುದೇ ಅರ್ಥ ಇಲ್ಲ. ರಾಜ್ಕುಮಾರ್ ಅವರನ್ನು 10 ಗಂಟೆ ಹೇಳಿದ್ರು ಅವರನ್ನು ಪ್ರಶಂಸೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವರ ಸಾಧನೆಯನ್ನು ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಕಟ್ಟ ಕಡೆಗೆ ಅಭಿನಂದನಾ ಭಾಷಣಕಾರನ ಕರೆದು ಅದರ ಜೊತೆಗೆ ಈ ನೋಟಿಸ್ ಬೇರೆ ಕೊಡ್ತಕ್ಕಂಥ ಪರಿಪಾಠ ಇದೆಯಲ್ಲ, ಅದು ಈ ಸಮಾರಂಭದ ಘನತೆಗೆ ತಕ್ಕದಲ್ಲ ಅಂತ ನಾನು ಹೇಳೋದಕ್ಕೆ ತುಂಬ ವಿಷಾದಿಸ್ತೇನೆ. ಯಾಕೆಂದರೆ ರಾಜ್ಕುಮಾರ್ ಅವರ ಬಗ್ಗೆ ಅಭಿನಂದನಾ ಭಾಷಣ ಮಾಡ್ತಕ್ಕಂಥವ್ರಿಗೆ ಒಂದಷ್ಟು ಅವಕಾಶ ಇಲ್ಲ ಅಂದರೆ ಅಭಿನಂದನಾ ಸಮಾರಂಭಕ್ಕೆ ಅರ್ಥ ಇಲ್ಲ ಅಂತ ನನ್ನ ತಿಳುವಳಿಕೆ. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಹಾಡಿ ಹೊಗಳಿ ನಾವೇನು ಗಳಿಸಬೇಕಾದದ್ದಿಲ್ಲ. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರುವಂತಹ ಬಹಳ ಮಹತ್ವದ ಕೆಲಸ ಏನು ಅಂತ ಅಂದರೆ 2 ಮಾತು ಚೀಟಿ ಕೊಟ್ಟಿರೋದ್ರಿಂದ, ಬಹಳ ದೊಡ್ಡವರು ಇರೋದ್ರಿಂದ ನನ್ನಂಥ ಸಣ್ಣ ಮನುಷ್ಯ ಅದಕ್ಕೆ ಗೌರವ ಕೊಡಬೇಕು ಅನ್ನೋಂಥ ಕಾರಣಕ್ಕಾಗಿ ನಾನು 2 ವಿಷಯಗಳನ್ನು ಹೇಳಿ ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ನಾನು ಒಂದು, ರಾಜ್ಕುಮಾರ್ ಅವರು ಕೊಟ್ಟಂತಹ ದೊಡ್ಡ ಕೊಡುಗೆ ಏನು ಅಂತ ಅಂದರೆ, ಕುವೆಂಪು ಅಂತ ನೀವು ಹೆಸರನ್ನು ಕೇಳಿರ್ತೀರಿ, ಅವರು ನಿಸರ್ಗವನ್ನು ದೇವರು ಅಂತ ಭಾವಿಸಿದರು. ಡಾಕ್ಟರ್ ರಾಜ್ಕುಮಾರ್ ಅವರು ಜನರನ್ನು ದೇವರು ಅಂತ ಭಾವಿಸಿದರು. ಇದೊಂದು ವಿಶೇಷವಾದಂಥ ಕೊಡುಗೆ.
1992ನೇ ಇಸ್ವಿ ನವೆಂಬರ್ 14ನೇ ತಾರೀಕು ವಿಧಾನಸೌಧದ ಮುಂದೆ ಮೊಟ್ಟ ಮೊದಲ ಬಾರಿಗೆ ಅವರು ಅಭಿಮಾನು ದೇವರುಗಳೇ ಎನ್ನುವ ಸಂಬೋಧನೆಯನ್ನ ಮಾಡಿದರು. ಅಭಿಮಾನಿಗಳನ್ನ ದೇವರು ಅಂತ ಭಾವಿಸ್ಕೊಳ್ಳೋದು, ಜನಗಳನ್ನ ದೇವರು ಅಂತ ಭಾವಿಸ್ಕೊಳ್ತಕ್ಕಂಥ ವಿಶೇಷವಾದಂಥ ಒಂದು ಪರಿಕಲ್ಪನೆ ಇದೆಯಲ್ಲ, ಅದು ಒಬ್ಬ ಮಹತ್ವದ ಬಹಳ ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ಒಂದು ಚೇತನಕ್ಕೆ ಮಾತ್ರ ಸಾಧ್ಯ ಆಗ್ತಕ್ಕಂಥದ್ದು. ಇನ್ನೊಂದು ಅಂಶವನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಇರತಕ್ಕಂಥದ್ದು, ಡಾಕ್ಟರ್ ರಾಜ್ಕುಮಾರ್ ಅವರು ಎಂಥ ಮಹತ್ವದ ವ್ಯಕ್ತಿ ಅನ್ನೋದಕ್ಕೆ ಬೇರೆ ಬೇರೆಯವರ ಕೆಲವು ಹೇಳಿಕೆಗಳಿವೆ. ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವರು ಚಲನಚಿತ್ರಕ್ಕೆ ಬರೋದಕ್ಕೆ ಮುಂಚೆ 1953ರಲ್ಲಿ ಕನ್ನಡ ರಂಗಭೂಮಿಗೊಂದು ಆಶಾ ಕಿರಣ ಅಂತ ಒಂದು ಪತ್ರಿಕೆ ಬರೀತು. 53ನೇ ಇಸ್ವಿನಲ್ಲೇನೆ ಇವರು ಚಲನಚಿತ್ರವನ್ನು ಪ್ರವೇಶ ಮಾಡಬೇಕಾದ್ರೆ HLN ಸಿಂಹ ಅವರ ನಿರ್ದೇಶನದಲ್ಲಿ ಇವರು ಪ್ರವೇಶ ಮಾಡಿದ್ದು. HLN ಸಿಂಹ ಹೇಳಿದರು, ಇಂತಹ ಶ್ರೇಷ್ಠ ನಟರತ್ನವನ್ನು ಕನ್ನಡಿಗರಿಗೆ ಕಾಣಿಕೆಯಾಗಿ ಕೊಟ್ಟ ಪುಟ್ಟಸ್ವಾಮಯ್ಯನವರೇ ಧನ್ಯರು ಅಂತ ಕರೆದರು. HLN ಸಿಂಹ ಅವರಿಗೆ ಮಾತನ್ನು ಹೇಳಿದರು. ತೆಲುಗಿನ ಬಹಳ ದೊಡ್ಡ ನಟ ಎ ನಾಗೇಶ್ವರರಾವ್ ಹೇಳಿದರು, ವಜ್ರ ಚಿನ್ನ ಸೇರಿ ಮಿಳಿತಗೊಂಡ ಅಪೂರ್ವ ಚಿಂತಾಮಣಿ ಅಂದರೆ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಹೇಳಿದರು. ಹಿಂದಿಯ ಅತ್ಯಂತ ಸುಪ್ರಸಿದ್ಧವಾದ ಅದ್ಭುತ ಕಲಾವಿದ ಅಮಿತಾಬ್ ಬಚ್ಚನ್ ಅವರು ಹೇಳಿದರು, ರಾಜ್ಕುಮಾರ್ ಅವರು ಹಿಂದಿ ಚಿತ್ರರಂಗದಲ್ಲಿ ಇದ್ದಿದ್ರೆ ನಾವೆಲ್ಲ ಚಿತ್ರರಂಗದಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಹೇಳಿದರು. ಅತ್ಯಂತ ಗಂಭೀರ ನಟನೆಗೆ ಹೆಸರಾಗಿರ್ತಕ್ಕಂಥ ಹಿಂದಿಯ ನಟ ಸಂಜೀವ್ ಕುಮಾರ್ ಅವರು ಹೇಳಿದರು, ನಾನು ರಾಜ್ಕುಮಾರ್ ಅವರ ಫ್ಯಾನ್ ಅಂತ ಹೇಳಿದರು. ಹೀಗೆ ದಿಲೀಪ್ ಕುಮಾರ್ ಅವರು ಸರಳತೆ ಮತ್ತು ಸನ್ನಡತೆಗೆ ಇನ್ನೊಂದು ಸಂಕೇತ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಹೇಳಿದರು. ಹೀಗೆ ಬೇರೆ ಬೇರೆ ಭಾಷೆಯ ಕಲಾವಿದರಿಂದ ಇಂಥ ಅತ್ಯಂತ ಉನ್ನತವಾದ ಪ್ರಶಂಸೆಯನ್ನು ಪಡೆದಿರ್ತಕ್ಕಂತಹ ಯಾರಾದರೂ ಒಬ್ಬ ದೊಡ್ಡ ಕಲಾವಿದ ಇಡೀ ಭಾರತದಲ್ಲಿ ಇದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಹೇಳೋದಕ್ಕೆ ಸಾಧ್ಯ. ಅಂಥ ಡಾಕ್ಟರ್ ರಾಜ್ಕುಮಾರ್ ಅವರು, ಇಂತಹ ಶ್ರೇಷ್ಠ ನಟರಾಗಿರ್ತಕ್ಕಂಥ ರಾಜ್ಕುಮಾರ್ ಅವರ ಬಗೆಗೆ ಗುಬ್ಬಿ ವೀರಣ್ಣವರು ಒಂದು ಮಾತನ್ನು ಹೇಳ್ತಾರೆ. ಬೇಡರ ಕಣ್ಣಪ್ಪ ತನ್ನ ಅಚಲ ಭಕ್ತಿಯಿಂದ ತನ್ನೆರಡೂ ಕಣ್ಣುಗಳನ್ನು ಶಿವನಿಗೆ ಅರ್ಪಿಸಿ ಶಿವನಿಂದ ಸಾಕ್ಷಾತ್ಕಾರವನ್ನು ಪಡೆದ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಇಡೀ ಜೀವನವನ್ನೇ ಕಲಾದೇವಿಯ ಸೇವೆಗಾಗಿ ಅರ್ಪಿಸಿ ಕಲಾ ಸಾಕ್ಷಾತ್ಕಾರವನ್ನು ಪಡೆದಿದ್ದಾರೆ ಅಂತ ಗುಬ್ಬಿ ವೀರಣ್ಣವರು ಹೇಳಿದರು. ಗುಬ್ಬಿ ವೀರಣ್ಣವರಿಂದ, HLN ಸಿಂಹ ಅವರಿಂದ, ನಾಗೇಶ್ವರರಾವ್ ಅವರಿಂದ, ಅಮಿತಾಬ್ ಬಚ್ಚನ್ ಅವರಿಂದ, ದಿಲೀಪ್ ಕುಮಾರ್ ಅಂತಹ ನಟರಿಂದ ಇಷ್ಟೊಂದು ಪ್ರಶಂಸೆಯನ್ನು ಗಳಿಸಿರ್ತಕ್ಕಂತಹ ಡಾಕ್ಟರ್ ರಾಜ್ಕುಮಾರ್ ಇದ್ದಾರಲ್ಲ, ಅವರು ನಾನು ಆರಂಭದಲ್ಲೇ ಹೇಳಿದಾಗೆ ಬೆವರಿನಿಂದ ಬಂದಂತಹ ಬಂಗಾರದ ಮನುಷ್ಯ. ಅವರು 9 ಸಾರಿ ಅವರು ಉತ್ತಮ ನಟ ಪ್ರಶಸ್ತಿಯನ್ನು ಪಡೆದಿದ್ದಾರೆ, ದಾದಾ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅದೆಲ್ಲ ನಿಮಗೆ ಗೊತ್ತಿರ್ತಕ್ಕಂಥದ್ದೇ. ಇವರು ನಟ ಸಾರ್ವಭೌಮ. ಈ ನಟ ಸಾರ್ವಭೌಮ ಇದಾರಲ್ಲ, ಕೆಲವರು ಭೂಗೋಳದ ಸಾರ್ವಭೌಮರು ಇರ್ತಾರೆ, ಅನೇಕರು, ಕೆಲವರು ಮಾತ್ರ ಚರಿತ್ರೆಯ ಸಾರ್ವಭೌಮರು ಇರ್ತಾರೆ. ಭೂಗೋಳದ ಸಾರ್ವಭೌಮರು ಭೂಮಿಯನ್ನು ವಿಸ್ತರಿಸಿಕೊಂಡು ಹೋಗ್ತಾ ಇರ್ತಾರೆ, ಆದರೆ ಚರಿತ್ರೆಯ ಸಾರ್ವಭೌಮರು ಜನರ ಅಂತರಂಗವನ್ನು ಪ್ರವೇಶ ಮಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಭೂಗೋಳದ ಸಾರ್ವಭೌಮರಲ್ಲ, ಅಂತರಂಗದ ಚರಿತ್ರೆಗೆ ಕಾರಣರಾಗಿರ್ತಕ್ಕಂಥ ನಟ ಸಾರ್ವಭೌಮರು. ಇಂತಹ ನಟ ಸಾರ್ವಭೌಮರನ್ನು ಇವತ್ತು ಅಭಿನಂದಿಸ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ, 2 ಮಾತುಗಳನ್ನು ಹೇಳಿ ನನ್ನ ವಿಚಾರವನ್ನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ.